ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾದೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ತನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಸಂಕಣ ಚಕಣರ ನೆಚ್ಚಿನ ತೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಚನ್ನಬಸಪ್ಪನವರ ಅಭಿನಂದನೆ ಹಾಗೂ ಶರಣ ದರ್ಶನ ಕೃತಿ ಲೋಕಾರ್ಪಣೆ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ನಾವು ವಿನ್ನವಿಸಿಕೊಂಡಾಗ ದರ್ಶನ ಆಶೀರ್ವಾದಗಳನ್ನು ದಯಪಾಲಿಸಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹಾಗೂ ಸ್ವಾಗತವನ್ನು ಕೋರಬೇಕು. ಬಿಡುವಿಲ್ಲದ ಕಾರ್ಯಕ್ರಮಗಳ ಒತ್ತಡದಲ್ಲಿ ಮೈಸೂರಿನ ನಾಗರಿಕರು ಹಾಗೂ ಪ್ರಾತಿನಿಧಿಕವಾಗಿ ಈ 5 ಸಂಸ್ಥೆಗಳು ಸೇರಿ ಏರ್ಪಡಿಸಿರುವಂತಹ ಈ ಅಭಿನಂದನಾ ಸಮಾರಂಭಕ್ಕೆ ನಮ್ಮ ಕೋರಿಕೆಯನ್ನ ಮನ್ನಿಸಿ ಬಂದಿರುವಂತಹ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಪ್ರಣಾಮಗಳೊಂದಿಗೆ ಅವರನ್ನ ಸ್ವಾಗತಿಸ್ತೀನಿ. ಜಾನಪದ ವಿದ್ವಾಂಸರು, ಸಾಹಿತಿಗಳು, ಸಮಾಜ ಸೇವಕರು, ಸಂಘಟಕರು, ಕನ್ನಡ ನೆಲ ಜಲ ಭಾಷೆಯ ಉಳಿನ ಹೋರಾಟಗಾರರು, ಹಲವಾರು ಸಂಘ ಸಂಸ್ಥೆಗಳ ಸ್ಥಾಪನೆಗೆ ಅಭಿವೃದ್ಧಿಗೆ ಕಾರಣಕರ್ತರಾದಂತಹ ಸನ್ಮಾನ್ಯ ಶ್ರೀ ಗೋರು ಚನ್ನಬಸಪ್ಪ ಅವರಿಗೆ ಅಭಿನಂದನಾ ನುಡಿಯನ್ನು ನುಡಿಬೇಕು ಅಂತ ನಾವು ಕೇಳಿಕೊಂಡಾಗ ಅತ್ಯಂತ ಸಂತೋಷಕ್ಕೆ ಬಂದಿರುವಂತಹ ಖ್ಯಾತ ವಾಗ್ಮಿಗಳು, ಲೇಖಕರು, ನಿವೃತ್ತ ಪ್ರಾಧ್ಯಾಪಕರು ಆಗಿರುವಂತಹ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರಿಗೆ ಪ್ರಣಾಮಗಳೊಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕೋವಿಡ್ ಮಹಾವ್ಯಾಧಿಯಿಂದ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆ ಜಡವಾಗಿದ್ದ ಸಂದರ್ಭದಲ್ಲಿ ಆನ್ಲೈನ್ ಕಾರ್ಯಕ್ರಮದ ಮೂಲಕ ವಚನಕಾರನ ಕುರಿತು ಉಪನ್ಯಾಸ ನಡೆಸಿ ಅದರ ಲೇಖನಗಳನ್ನ ಸಂಗ್ರಹಿಸಿ ಶರಣ ದರ್ಶನವಂತ ಕೃತಿಯನ್ನ ಮಗು ಸದಾನಂದಯ್ಯ ಮತ್ತು ಎಸ್ ಟಿ ಶಿವಶಂಕರ್ ಅವರು ಸಂಪಾದಿಸಿದಂಥ ಈ ಕೃತಿಯನ್ನ ಬಿಡುಗಡೆ ಮಾಡಬೇಕು ಅಂತದ್ದು ಫಲ ಕೃತಿಯನ್ನು ಕುರಿತು ನೀವು ಮಾತಾಡಬೇಕು ಅಂತ ನಾವು ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ವಾಗ್ಮಿಗಳು, ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಜ್ಯೋತಿ ಶಂಕರನ್ನು ಕೇಳಿಕೊಂಡಾಗ ಸಂತೋಷ ಒಪ್ಪಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಕೃತ ಆರಂಭದಲ್ಲಿ ವಚನ ಗಾಯನ ನಡೆಸಿಕೊಟ್ಟಂತಹ ಉಮಾ ಮಹಾದೇವ ಸ್ವಾಮಿ ತಂಡದವರಿಗೆ ಹಾಗೂ ನಾಡಗೀತೆಯನ್ನು ಹಾಡಿದಂತಹ ನಮ್ಮ ಅಮ್ಮ ರಾಮಚಂದ್ರ ಅವರಿಗೆ, ಮಾಧ್ಯಮ ಮಿತ್ರರಿಗೆ, ಅಭಿಮಾನದಿಂದ ಪ್ರೀತಿಯಿಂದ ಬಂದಿರುವಂತಹ ವಿವಿಧ
ಬಳಗಗಳ ಸಂಘ ಸಂಸ್ಥೆಗಳಿಗೆ, ನಾಗರಿಕ ಬಂಧುಗಳಿಗೆ ಹಾಗೂ ಪಕ್ಕದ ಜಿಲ್ಲೆ ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಯಿಂದ ಬಂದಿರುವಂತಹ ಅನೇಕ ಅಭಿಮಾನಿ ಬಂಧುಗಳಿಗೆ ಮತ್ತು ತಮಗೆಲ್ಲರಿಗೂ ಬಂದು ತಮಗೆಲ್ಲರಿಗೂ ಹೃತ್ಪೂರ್ವಕವಂತ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ 5 ಸಂಸ್ಥೆಗಳು ಏರ್ಪಡಿಸಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂತಹ ಹೆಡವಳ್ಳಿ ಸಿದ್ದಪ್ಪ, ಮಡಿಗೆರೆ ಗೋಪಾಲ್, ಶಾರದಾ ಶಿವಸ್ವಾಮಿ ಹಾಗೂ ಚಂದ್ರಶೇಖರ್ ಅವರಿಗೂ ಸಹ ಹೃತ್ಪೂರ್ವಕವಂತ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಇಲ್ಲಿನ ಪ್ರಿನ್ಸಿಪಾಲ್ಗಳಂಥ ರೇಷನ್ ಅವರಿಗೆ, ಹಿಂದಿನ ಪೂರ್ವ ಕಾರ್ಯದರ್ಶಿಯಂಥ ಚಿಕ್ಕರಿಯಪ್ಪನವ್ರಿಗೆ ಹಾಗೂ ಎಲ್ಲ ಹಿರಿಯರಿಗೆ, ಯಾರ ಹೆಸರಿನಲ್ಲಿ ಯಾರ ಹೆಸರಿನಲ್ಲಿ ನಿಮ್ಮನ್ನು ನೋಡಿದರೆ ನನಗೆ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತೇಶ ಕೂಡಲ ಸಂಗಮ ದೇವ ಎನ್ನುವಂತೆ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕವಂತ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳಿಗೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಕೂಡ ಅವರು ಅದೇ ಹಂತಕ್ಕೆ ತೆಗೆದುಕೊಂಡು ಹೋದಂಥವ್ರು. ಹಲವಾರು ವರ್ಷಗಳ ಕಾಲ ತಿಪ್ಪೇರುದ್ರ ಸ್ವಾಮಿಯವರ ನಂತರದಲ್ಲಿ ಅದರ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಕಾರ್ಯಚಟುವಟಿಕೆಗಳಿಗೆಲ್ಲ ಶರಣ ಸಾಹಿತ್ಯ ಪರಿಷತ್ತನ್ನು ನಾಡಿನಾಚೆಗೂ ಕೂಡ ತೆಗೆದುಕೊಂಡು ಹೋಗುವಂಥ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಅವೆರಡಕ್ಕೂ ಕೂಡ ಒಂದು ಆರ್ಥಿಕವಾಗಿ ಭದ್ರವಾದ ಒಂದು ನೆಲೆಗಟ್ಟನ್ನು ಕಟ್ಟಿಕೊಂಡಂಥವ್ರು, ಸಾಹಿತ್ಯಿಕವಾಗಿ ಅದಕ್ಕೆ ಪುನಶ್ಚೇತನವನ್ನು ನೀಡಿದಂಥವರು, ಎಲ್ಲ ಕಲೆಗಳಿಗೂ ಕೂಡ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡು ಬಂದಂಥವರು ಗೋರು ಚನ್ನಬಸಪ್ಪನವರು. ಆ ಕಾರಣಕ್ಕಾಗಿ ಅವರು ಎಲ್ಲ ಕಾಲಕ್ಕೂ ಕೂಡ ಪ್ರಾಥಮಿಕ ಸ್ಮರಣೀಯರಾಗುವಂಥವರು ಕೂಡ ಗೋರುಚರವರು. ಅವರು ಮಾಡಿದಂಥ ಚಟುವಟಿಕೆಗಳು ಒಂದಲ್ಲ ಎರಡಲ್ಲ, ಅವೆಲ್ಲವೂ ಕೂಡ ತಮಗೆ ಗೊತ್ತಿರುವಂಥದ್ದು. ಮತ್ತು ಈಗ ವೇದಿಕೆ ಮೇಲಿರುವ ಗಣ್ಯರು ಕೂಡ ಅದನ್ನು ಕುರಿತು ಮಾತನಾಡುವವರಿದ್ದಾರೆ. ಮತ್ತು ಅನೇಕ ಪತ್ರಿಕೆಗಳಲ್ಲಿ ತಾವೆಲ್ಲರೂ ಕೂಡ ಅದನ್ನು ಗಮನಿಸಿದಿರಿ ಕೂಡ. ಅದರಲ್ಲೂ ಬಹಳ ವಿಶೇಷವಾಗಿ ಈ ಬಾರಿಯ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಅದು ಎಲ್ಲರೂ ಕೂಡ ಅಂದರೆ 31 ಜಿಲ್ಲೆಯ ಅಧ್ಯಕ್ಷರುಗಳು, ಬೇರೆ ಬೇರೆ ಅಲ್ಲಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಏಕರೀತಿಯಲ್ಲಿ ಅವರ ಆಯ್ಕೆ ಆಗೋದುಂಟು. ಆದರೆ ಯಾವುದೇ ಗೊಂದಲಗಳಿಲ್ಲದೆ ಆಯ್ಕೆಯಾದಂಥವರು ನಮ್ಮ ಗೋರುಚರವರು. ಅದಕ್ಕೆ ಅವರ ಸಾಹಿತ್ಯದ ಶಕ್ತಿ, ಅವರ ಆತ್ಮೀಯ ನಡವಳಿಕೆ ಮತ್ತು ಅವರ ಸರಳ ಸಜ್ಜನಿಕೆ ಇವೆಲ್ಲವೂ ಕೂಡ ಕಾರಣ ಅಂತ ನಾನಾದರೂ ಕೂಡ ಅಂದುಕೊಂಡಿದ್ದೇನೆ. ಮತ್ತು ಇವತ್ತು ಬಹಳ ವಿಶೇಷವಾಗಿ ಈಗಾಗಲೇ ಹೇಳಿದಾಗೆ ಶರಣ ದರ್ಶನ ಎನ್ನುವ ಕೃತಿಯೂ ಕೂಡ ಇಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಅದು ಬಹಳ ಮೌಲಿಕವಾದಂಥ ಮಹತ್ವದ ಕೃತಿ. 50 ಜನ ಏನು ಅಪ್ರಚಲಿತರಾದಂಥ ಆ ಶರಣರ ಆ ವಿಚಾರಗಳನ್ನು ನಾವು ಕೇವಲ ಬೆರಳಿಕೆಯಷ್ಟು ಮಾತ್ರ ನಾವು ಶರಣರ ಬಗ್ಗೆ ನಾವು ಮಾತನಾಡ್ತೇವೆ. ಅದರ ರಾಜ್ಯಗೂ ಕೂಡ ಒಂದು 12ನೇ ಶತಮಾನದ ಆ ವಚನ ಯುಗಕ್ಕೆ, ಆ ಶರಣ ಯುಗಕ್ಕೆ, ಆ ವಚನ ಕ್ರಾಂತಿಗೆ ಕಾರಣ ಆದ ಹಲವಾರು ಮಹತ್ವದ ಆ ವಚನಕಾರರನ್ನ ಕುರಿತಾಗೆ ಒಂದು ಸಮೃದ್ಧವಾದಂಥ ಒಂದು ಕೃತಿಯೂ ಕೂಡ ಇವತ್ತು ಲೋಕಾರ್ಪಣೆಗೊಳ್ತಾ ಇರೋದು ಕೂಡ ಅದು ಒಂದು ಬಹಳ ಈ ಕಾರ್ಯಕ್ರಮದ ಬಹಳ ಶ್ರೇಷ್ಠತೆ ಅಂತ ನಾನಾದರೂ ಕೂಡ ಅಂದುಕೊಂಡಿದ್ದೇನೆ. ವಿಶೇಷವಾಗಿ ಇವತ್ತು ಗೋರುಚರವರಿಗೆ ಗೌರವಿಸೋದ್ರ ಜೊತೆಗೆ ಆ ಶರಣ ದರ್ಶನ ಕೃತಿಯೂ ಕೂಡ ಒಂದು ರೀತಿ ಒಂದಕ್ಕೊಂದು ಪೂರಕ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಇಂಥ ಮಹತ್ವದ ಕಾರ್ಯಕ್ರಮವನ್ನು ಅನೇಕ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇವತ್ತು
ಪರಮ ಪೂಜ್ಯ ಜಗದ್ಗುರುಗಳ ಪಾದ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಹಿರಿಯರಾದ ಸನ್ಮಾನ್ಯ ಶ್ರೀ ಕೋರು ಚನ್ನಬಸಪ್ಪ ಅವರಲ್ಲಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಲ್ಲಿ, ಸಭೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ನಮಸ್ಕಾರ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಕನ್ನಡ ನಾಡು ತನ್ನ ನುಡಿ ಸೇವಕನಿಗೆ ಕೊಡುವ ಅತ್ಯುಚ್ಚವಾದ ಗೌರವ. ಆ ಗೌರವವನ್ನು ಈಗ ಕನ್ನಡ ನಾಡಿನ ಜನತೆ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಹಿರಿಯರಾದ ಶ್ರೀ ಗೋರು ಚನ್ನಬಸಪ್ಪ ಅವರಿಗೆ ನೀಡಿದ್ದಾರೆ. ಆ ಕಾರಣವಾಗಿ ಅವರನ್ನು ಸನ್ಮಾನಿಸುವುದಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಾನು ಈ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದಲೂ ಗೌರವದಿಂದಲೂ ಮಾಡ್ತಿದ್ದೇನೆ. ಗೋರುಚ ಅವರ ಹೆಸರು ಮತ್ತು ವ್ಯಕ್ತಿತ್ವ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಘಟನಾ ಸಮಿತಿಯನ್ನ ಒಂದು ದೊಡ್ಡ ತೊಂದರೆಯಿಂದ ಪಾರು ಮಾಡಿದೆ. ಅದೇನೆಂದ್ರೆ, ಬೇಕಾದ್ದು ಬೇಡವಾದ್ದೆಲ್ಲವೂ ಚರ್ಚೆ ಆಗ್ತಾ ಇದ್ದ ಕಾಲದಲ್ಲಿ ಅಕಸ್ಮಾತ್ ಆಗಿ ಇವರಲ್ಲದೆ ಇಂಥವರಲ್ಲದೆ ಇನ್ಯಾರಾದರೂ ಸಮ್ಮೇಳನಾಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ರೆ, ಆಯ್ಕೆಯಾಗಿದ್ರೆ, ನಾಡಿನಾದ್ಯಂತ ಇನ್ನೊಂದು ಚರ್ಚೆ, ಇನ್ನೊಂದು ಅಸಹ್ಯ ನಡೆಯುತ್ತಿತ್ತು. ಅದರಿಂದ ಪರಿಷತ್ತು ಮತ್ತು ಸಾಹಿತ್ಯ ಸಮ್ಮೇಳನದ ಸಂಘಟನಾ ಸಮಿತಿ ಮುಖ ಉಳಿಸಬೇಕಾಗಿದೆ. ಬಂಧುಗಳೇ, ಕಾವ್ಯದ ಉದ್ದೇಶ ಏನು ಅನ್ನುವ ಚರ್ಚೆ ಬಹಳ ಕಾಲದಿಂದ ನಡೆದಿದೆ. ಸಾವಿರಾರು ವರ್ಷಗಳ ಹಿಂದಿನ ಚರ್ಚೆ ಅದು. ನಮ್ಮ ಕಾವ್ಯ ಮೀಮಾಂಸೆಯ ಚರ್ಚೆ ಅದು. ಕಾವ್ಯದ ಉದ್ದೇಶ ಏನು, ಅದನ್ನ ಯಾಕಾದ್ರೂ ಬರೀಬೇಕು ಅಥವಾ ಯಾಕಾದ್ರೂ ಓದಬೇಕು. ಬಹಳ ಹಿಂದೆ ಸಾಹಿತ್ಯದ ಉದ್ದೇಶ ಏನಿತ್ತು ಅಂದ್ರೆ, ಅದನ್ನ ಬರೆಯೋದ್ರಿಂದ, ಓದೋದ್ರಿಂದ ಪುಣ್ಯ ಸಂಪಾದನೆ ಆಗುತ್ತೆ, ಮನುಷ್ಯನಿಗೆ ಮೋಕ್ಷ ಸಿಗುತ್ತೆ, ಲೋಕ ಕಲ್ಯಾಣವಾಗುತ್ತೆ ಅನ್ನೋ ಭಾವ ಇತ್ತು. ಬಹಳ ಕಾಲ ಅದೇ ಇದ್ದದ್ದು. ಅದಾದ ಮೇಲೆ ಕೇವಲ ಅಷ್ಟೇ ಅಲ್ಲ, ಸಾಹಿತ್ಯ ಅನ್ನುವುದು ಜನ ಬದುಕನ್ನು ಪ್ರವೇಶಿಸಬೇಕು ಮತ್ತು ಜನ ಬದುಕನ್ನು ಸುಧಾರಿಸಬೇಕು ಅಂತ ಮೊದಲು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದವರು, ಬಹಳ ದೊಡ್ಡ ದರಿಯಲ್ಲಿ ಕ್ರಾಂತಿಯನ್ನು ಮಾಡಿದವರು ನಮ್ಮ ವಚನಕಾರ. ಪಂಪನಂಥ ಕವಿ, ರನ್ನ ಜನ್ನಪುರದಂಥ ಕವಿಗಳು ಕೂಡ ಸಾಹಿತ್ಯದ ಉದ್ದೇಶ ಅವರಿಗೆ ಮೋಕ್ಷ ಮುಕ್ತಿಯಾಗಿತ್ತು. ಅಷ್ಟಲ್ಲ, ಸಾಹಿತ್ಯದ ಉದ್ದೇಶ ಸಾಮಾಜಿಕವಾಗಿಯೂ ಇದೆ ಅಂತ ಮೊದಲು ದೊಡ್ಡ ದನಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು ವಚನಕಾರರು. ಆದರೆ ಅವರು ಮಾತಾಡಲಿಲ್ಲ, ತಮ್ಮ ಸಾಹಿತ್ಯದ ಮುಖಾಂತರ ಅದನ್ನು ಧ್ವನಿಸಿದ್ರು. ಬಹಳ ಕಾಲ ಅದು ನಡೆದಿತ್ತು. ಅದಾದ ಮೇಲೆ ಸಾಹಿತ್ಯ ಅನ್ನೋದು ಇದ್ಯಾವುದೂ ಅಲ್ಲ, ಅದರ ಮುಖಾಂತರ ಒಂದು ರಸಾಸ್ವಾದನೆ ಸಾಧ್ಯ ಆಗಬೇಕು, ಮನುಷ್ಯನಿಗೊಂದು ಅತ್ಯುಚ್ಚವಾದ ಸಂತೋಷ ಕೊಡಬೇಕು ಅನ್ನುವುದೊಂದು ವಾದ ಬೆಳೀತು. ಕನ್ನಡದಲ್ಲಿ ನವ್ಯರ ಕಾಲಕ್ಕೆ ಸಾಹಿತ್ಯ ಅನ್ನೋದು ರಸಾಸ್ವಾದನೆ ಕೂಡ ಅಲ್ಲ, ಸಾಹಿತ್ಯ ಕಲೆಯಾಗುವುದು ಮುಖ್ಯ. ನೀವು ಏನ್ ಹೇಳ್ತೀರಿ ಅನ್ನೋದು ಮುಖ್ಯ ಅಲ್ಲ, ಏನ್ ಹೇಳ್ತೀರೋ ಅದು ಕಲೆ ಆಗಬೇಕಷ್ಟೆ. ಅದಕ್ಕೆ ಬೇರೆ ಯಾವ ಉದ್ದೇಶವೂ ಇಲ್ಲ, ಕಲೆಗಾಗಿ ಕಲೆ ಅಷ್ಟೇ, ಆರ್ಟ್ ಫಾರ್ ಆರ್ಟ್ ಸೇಕ್ ಅಷ್ಟೇ. ಅದು ಕಲೆ ಆದರೆ ಸಾಕು, ನೀವೇನಾದ್ರೂ ಹೇಳಿ, ಕಲೆ ಆಗಬೇಕು ಅಷ್ಟೇ. ಅಂಥದ್ದೊಂದು ಅಭಿಪ್ರಾಯ. 1979ರಲ್ಲಿ ದಲಿತ ಬಂಡಾಯ ಕಾವ್ಯ ಶುರುವಾದ ಮೇಲೆ
ಕಾವ್ಯ ಅನ್ನೋದು ಖಡ್ಗವಾಗಬೇಕು, ಕತ್ತಿ ಆಗಬೇಕು, ನಮ್ಮೆಲ್ಲರ ಶೋಷಣೆಗೆ ಆಕ್ರೋಶವಾಗಬೇಕು ಅನ್ನುವಂಥ ಮಾತುಗಳು ಹೊರಟು. ಅಲ್ಲಿ ಈಚೆಗೆ ಸಾಹಿತ್ಯದಲ್ಲಿ ಬಹಳ ದೊಡ್ಡ ದನಿಯಲ್ಲಿ ಪ್ರಚಾರದಲ್ಲಿರೋದು ಏನಂದ್ರೆ, ಸಾಹಿತ್ಯ ಅನ್ನೋದು ಸಾಮಾಜಿಕ ಏರುಪೇರುಗಳನ್ನ, ಸಮಾಜದಲ್ಲಿ ಇರುವಂತಹ ಶೋಷಣೆಯನ್ನ, ಸಾಮಾಜಿಕ ಅನ್ಯಾಯಗಳನ್ನ ಪ್ರತಿಭಟಿಸುವುದಕ್ಕೂ ಆಯುಧ ಆಗಬೇಕು. ಒಂದು ಸಾಹಿತ್ಯದ ಬೆಳವಣಿಗೆಯಲ್ಲಿ ಇದೆಲ್ಲವೂ ಸರಿಯೇ. ಆದ್ರೆ ವೈಯಕ್ತಿಕವಾಗಿ ನನಗನ್ನಿಸೋದು, ಸಾಹಿತ್ಯ ಸಾಮಾಜಿಕವಾದ ಮೇಲೆ ಸಾಮಾಜಿಕ ಅಸಮತೆಗಳನ್ನ, ಸಾಮಾಜಿಕ ಅನ್ಯಾಯಗಳನ್ನ, ಅನಾಚಾರಗಳನ್ನ ಖಂಡಿಸುವುದಕ್ಕೆ ಆದ್ಮೇಲೆ ಅದನ್ನ ಹೇಳುವಂತಹ ಜನ ತಾವು ಬಹಳ ಸ್ವಚ್ಛಶೀಲರಾಗಿರ್ಬೇಕಾಗಿತ್ತು. ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಅಂತ ಮಹಾನುಭಾವರಿದ್ದರು, ಇದ್ದರು ಅಂತ ಹೇಳ್ತಿದ್ದೀನಿ ವಿಶಾಲದಿಂದ. ಇದ್ದಾರೆ, ಸಮಾಧಾನ. ಇನ್ನೂ ಇದ್ದಾರೆ ಅನ್ನೋದು ಸಮಾಧಾನ. ಆದರೆ ಈಗೀಗ ಸಾಹಿತಿಗಳು ಆನ್ ದ ಹೋಲ್ ಯಾವ್ಯಾವುದು ಅಜೆಂಡಾಗಳನ್ನು ಹೊತ್ತುಕೊಂಡು ಧರಿಸಿಕೊಂಡು ನಿಂತ ಮೇಲೆ ಸಾಮಾಜಿಕ ಅಸಮಾನತೆ ಅನ್ಯಾಯಗಳನ್ನ ಪ್ರತಿಭಟಿಸುವಂತ ಶಕ್ತಿಯನ್ನು ಕಳ್ಕೊಂಡಿದ್ದಾರೇನೋ, ಮತ್ತು ಅಂಥದ್ದೊಂದು ನಿಲುವನ್ನ ನಿಭಾಯಿಸುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೇನೋ ಅಂತ ಅನಿಸ್ತಿದೆ. ನಾನು ತುಂಬಾ ಜವಾಬ್ದಾರಿಯಿಂದ ಮತ್ತು ಬಹಳ ವಿನಯದಿಂದ ಈ ಮಾತುಗಳನ್ನ ನಿಮ್ಮ ಮುಂದೆ ಹೇಳ್ತಿದ್ದೆ. ಇಂಥದೊಂದು ಪರ್ವಕಾಲದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠ ಸಾಹಿತಿಗಳಿಗೆ ಮತ್ತು ಸಾಹಿತ್ಯ ಓದುವವರಿಗೆ, ಸಾಹಿತ್ಯಾಸಕ್ತರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು. ಅಂಥದೊಂದು ಸ್ಥಾನದಲ್ಲಿ ಹಿರಿಯರಾದ ಶ್ರೀ ಗೋರು ಚನ್ನಬಸಪ್ಪ ಅವರು ಇದ್ದಾರೆ. ಅವರ ಹಲವಾರು ಸಂದರ್ಶನಗಳನ್ನು ನಾನು ನೋಡಿದ್ದೇನೆ. ನಾನು ಕೇಳಬೇಕಾದ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಅದನ್ನು ಯಾವಾಗಲಾದ್ರೂ ಕೇಳಿಯರು. ಬಹಳ ದೊಡ್ಡ ಫಿಲಾಸಫಿ ಅದು. ಗೊಂಡೇನಹಳ್ಳಿ ರುದ್ರಪ್ಪ ಚನ್ನಬಸಪ್ಪ, ತರೀಕೆರೆ ತಾಲೂಕಿನ ಗೊಂಡೇನಹಳ್ಳಿಯಲ್ಲಿ ಜನಿಸಿದವರು. ಬಡತನವನ್ನು ಹಾಸಿ ಹೊದ್ದುಕೊಂಡು ಬೆಳೆದವರು. ತಂದೆ ಬಡ ಶಾಲಾ ಮಾಸ್ತರಾಗಿದ್ರು. ಶಾಲೆಯೂ ಬಡ ಶಾಲೆಯೇ, ಮಾಸ್ತರು ಬಡ ಶಾಲೆ ಮಾಸ್ತರೇ. ತಾಯಿ ಶಾಲಾ ಮಾಸ್ತರ ಹೆಂಡತಿ ಕೂಲಿಗೆ ಹೋಗ್ತಾ ಇದ್ರು. ಅವರ ಮಗ ಕೂಡ ಕೂಲಿಗೆ ಹೋಗ್ತಾ ಇದ್ರು. ನಿಮ್ಗೆ ಅಚ್ಚರಿ ಅಂತ ಅನಿಸ್ಬೋದು. ಅವ್ರು ಮಾತಾಡ್ತಾ ಹೇಳ್ತಾರೆ, ನಾನು 1.5 ಆಣೆ ಕೂಲಿ ಕೊಡೋರು. ಆ ಕೂಲಿಗಿಂತ ಆಕರ್ಷಕವಾಗಿದ್ದು ಯಾರ್ದೋ ಹೊಲಗದ್ದೆ ತೋಟಗಳಲ್ಲಿ ಕೆಲಸ ಮಾಡಿದ್ರೆ ಅವ್ರು ಹೊಟ್ಟೆ ತುಂಬಾ ಊಟ ಹಾಕ್ತಾರಲ್ಲ, ಅದು ನನಗೆ ಅಂತಾರೆ ಚಂದ್ರಸಪ್ಪ. ಹೊಟ್ಟೆ ಒಳಗೆ ಇಂಥದ್ದೊಂದು ಬೆಂಕಿ ಇಲ್ಲವಾದ್ರೆ ಮನುಷ್ಯ ಅದ್ಭುತವಾಗಿ ಬೆಳೆಯೋಕ್ಕಾಗೋದಿಲ್ವ? ತುಂಬಾ ಕಂಫರ್ಟ್ ಝೋನ್ ನಲ್ಲಿ ಬಹಳ ದೊಡ್ಡ ಚೇತನಗಳು ಹರಡೋದು ಕಷ್ಟವೇನೋ. ಇಲ್ಲವೇ ಇಲ್ಲ ಅಂತಲ್ಲ, ಕಷ್ಟವೇನೋ ಅಂತ ಹೇಳ್ತಿದ್ದೆ. ನಾನು ಅವ್ರಿಗೆ ಕೇಳಬೇಕಾಗಿರೋ ಪ್ರಶ್ನೆ, ಮನುಷ್ಯನಿಗೆ ಬಡತನ ಇದ್ರೆ ಒಳ್ಳೇದ? ಬಡತನ ಏನ್ ಮಾಡುತ್ತೆ ಅಂತ ನಮ್ಮೆಲ್ಲರ ಅಭಿಪ್ಸೆ, ನಮ್ಮೆಲ್ಲರ ಆಕಾಂಕ್ಷೆ, ನಮ್ಮೆಲ್ಲರ ನಡಿಗೆ ಏನಾದ್ರೂ ಮಾಡಿ ನಾವು ಶ್ರೀಮಂತರಾಗಬೇಕು, ಹಣ ಸಂಪಾದನೆ ಮಾಡಬೇಕು. ಆದ್ರೆ ಬಡತನ ನಮ್ಮ ದೇಶದಲ್ಲಿ ಎಂತೆಂಥ ಅದ್ಭುತ ವ್ಯಕ್ತಿತ್ವಗಳನ್ನು ಕೊಟ್ಟಿದೆ ಅಂದ್ರೆ ನೆನೆಸ್ಕೊಂಡು ರೋಮಾಂಚನ ಆಗುತ್ತೆ. ಅದನ್ನ ಅರಗಿಸ್ಕೊಳ್ಳೋದು ಕಷ್ಟ. ಆದ್ರಿಂದ ಒಬ್ಬ ಮನುಷ್ಯ ಬಡತನವನ್ನ ಇಟ್ಕೋಬೇಕಾ ಅಥವಾ ಶ್ರೀಮಂತನಾಗೋದಕ್ಕೆ ಆಸೆ ಪಡಬೇಕಂತ ಒಂದು ನಾನು ನೋಡಿರುವುದನ್ನು ಹೇಳ್ತೇನೆ. ಗೋರುಚ ಅವರಂಥವರು ಶ್ರೀಮಂತಿಕೆಯ ಬದುಕು ಸಾಧ್ಯವಾಗಿದ್ದಾಗಲೂ
ವಾಲಂಟರಿಲಿ ಬಡತನದ ಬದುಕನ್ನೇ ನಡೆಸ್ತಾರೆ. ಯಾಕಂದ್ರೆ ಬಡತನ ಅನ್ನೋದು ಕಂಫರ್ಟ್ ಝೋನ್ ನಮಗೆ. ಬೇಂದ್ರೆ ಅವರು ಒಂದು ಬಹಳ ಒಳ್ಳೆ ಮಾತು ಹೇಳ್ತಾರೆ. ಅವ್ರಿಗೆ ಯಾವಾಗ ಒಂದ್ಸಲ 1,00,000 ರೂಪಾಯಿಗಳ ನಿಧಿ ಕೊಡಬೇಕು ಅಂತ ತೀರ್ಮಾನ ಆಗಿರ್ತಾರೆ. ಅದ್ರ ಬೇಂದ್ರೆ ಅವ್ರಿಗೆ ಹೇಳಿದಾಗ ಬೇಂದ್ರೆ ಹೇಳ್ತಾರೆ, ಏ ಭಾಡ್ಯ, ನಾನು ಬಡತನ ಕಿತ್ಕೊಳಕ್ ಬಂದಿಯೇನಿ? ಬಡತನ ನಾನು ಚಲೋ ಬದುಕೀನಿ, ಬಡತನ ಇಲ್ಲದ ನಾನಿಲ್ಲದ ಬಡತನ ಇರೋಕೆ ಆಗುದಿಲ್ಲ. ಬೇಂದ್ರೆ ಅವರಿಗೆ ಇನ್ನೂ ಯಾರೋ ಒಂದ್ಸಲ ಸಮಾರಂಭದಲ್ಲಿ ಹೇಳ್ತಾರೆ, ತಾನು ಬಡವನಾಗಿದ್ದೂ ಕೂಡ ನಾನು ಬಡವ ಆತ ಬಡವಿಲ್ಲ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಅಂತ ಹಾಡುಕೊಂಡು ಬದುಕಿದ್ರು ಇವರು ಅಂತ ಬೇಂದ್ರೆ ತಟ್ಟಂತ ನಿಂತ್ಕೊಂಡು ಹೇಳ್ತಾರೆ. ಹುಚ್ಚ, ನಾನು ಬಡವ ಅಂತ ಯಾರನ್ನೇ ಹೇಳಿದ್ರು, ನಾನು ಬೆಣ್ಣೆ ಇಲ್ಲದ ರೊಟ್ಟಿ ತಿಂದವಲ್ಲ. ರೊಟ್ಟಿಗೆ ಬೆಣ್ಣೆ ಅಲ್ಲ ಅಂದ್ರೆ ನಾನು ಶ್ರೀಮಂತನೇ. ದೊಡ್ಡ ಬಂಗಲೆ, ದೊಡ್ಡ ಮಹಲು, ದೊಡ್ಡ ಕಾರು, ಬೇಕಾದಷ್ಟು ಹಣ ಅಲ್ಲ ಮನುಷ್ಯನಿಗೆ ಬೇಕಾದ್ದು. ರೊಟ್ಟಿಗೆ ಬೆಣ್ಣೆ ಅದ ಅಂದ್ರೆ ನಾನು ಶ್ರೀಮಂತನೇ. ಗ್ರೇಟ್ ಫಿಲಾಸಫಿ. ಹಾಗೆ ಗುರುಚಾರಂಥವರಿಗೆ ದಿನಕ್ಕೆ 2 ಹೊತ್ತೋ 3 ಹೊತ್ತೋ ಊಟ ಮಾಡೋದಕ್ಕಾಗುತ್ತೆ ಅಂದ್ರೆ ಅದು ಶ್ರೀಮಂತಿಕೆ. ಎಷ್ಟೋ ದೂರ ಪ್ರಯಾಣ ಮಾಡೋದಕ್ಕೆ ಇನ್ನೂ ದೈಹಿಕ ಶಕ್ತಿ ಇದೆ ಅಂದ್ರೆ ಅದು ಶ್ರೀಮಂತಿಕೆ. ಸಣ್ಣ ಪುಟ್ಟ ಖರ್ಚಿಗಾಗುವಷ್ಟು ಹಣ ಇದೆ ಅಂದ್ರೆ ಶ್ರೀಮಂತಿಕೆ. ಶ್ರೀಮಂತರಾಗುವುದೇ ಬದುಕಿನ ಉದ್ದೇಶ ಅಂತ ಭಾವಿಸಿರುವಂತ ಆಧುನಿಕ ಸಮಾಜ ಇಂಥ ಮಹನೀಯರಿಂದ ಕಲಿಬೇಕಾದದ್ದು ಇದೆ. ಮತ್ತು ಈ ಸಮಾಜಕ್ಕೆ ಏನನ್ನಾದರೂ ಹೇಳುವುದಕ್ಕೊಂದು ನೈತಿಕ ಸ್ಥೈರ್ಯವನ್ನು ಕೊಟ್ಟದ್ದು ಈ ಧೋರಣೆ. ನಾವಿನ್ನೂ ಶ್ರೀಮಂತರಾಗಿದ್ದೇವೆ ಅನ್ನುವ ಭಾವ. ಸಾಹಿತ್ಯ ಬದುಕಿನ ಪ್ರತಿಬಿಂಬ ಅಂತಾರೆ. ಜಿ.ಎಸ್. ಶಿವರುದ್ರವರು ಅದನ್ನು ತಿದ್ದಿದ್ರು. ಅದು ಬದುಕಿನ ಪ್ರತಿಬಿಂಬ ಅಲ್ಲ, ಗತಿಬಿಂಬ. ಪ್ರತಿಬಿಂಬ ಆಗೋದಾದ್ರೆ ಮನುಷ್ಯ ಅನ್ನೋದು, ಮನುಷ್ಯ ಮನಸ್ಸು ಅನ್ನೋದು ಜಡವಸ್ತು, ಕನ್ನಡಿ ತರ. ಕನ್ನಡಿಗೆ ತನ್ನದೇ ನಿಲುವುಗಳಿಲ್ಲ. ನಾವು ಹೇಗಿದ್ದೀವೋ ಹಾಗೆ ತೋರಿಸುತ್ತೆ. ಹೆಚ್ಚಂದ್ರೆ ಎಡ ಬಲ ಮಾಡುತ್ತೆ, ಬಲ ಎಡ ಮಾಡುತ್ತೆ ಅಷ್ಟೇ. ಅದಕ್ಕೇನು ತನ್ನ ಅಭಿಪ್ರಾಯ ಇಲ್ಲ. ಅದರಿಂದ ಹೇಗಿದೆಯೋ ಹಾಗೆ ತೋರಿಸಿದ್ರೆ ಕನ್ನಡಿ ಕೆಲಸ ಮುಗಿತು. ಆದ್ರೆ ಸಾಹಿತಿ ಜಡ ಕನ್ನಡಿ ಅಲ್ಲ. ಅದರಿಂದ ಬದುಕನ ಒಂದು ಅವಸ್ಥೆಯನ್ನ, ಒಂದು ಸ್ಥಿತಿಯನ್ನ ಮಾತ್ರ ಗ್ರಹಿಸಿ ತೋರಿಸುವುದಲ್ಲ, ಅದರ ಗತಿಯನ್ನು ತೋರಿಸ್ಬೇಕು ಅಂತ. ಹೇಗೆ ನಡೆದು ಬಂದಿದೆ ಮತ್ತು ಹೇಗೆ ನಡೆಯಬೇಕು ಅನ್ನೋದನ್ನು ತೋರಿಸೋದಾದ್ರೆ ಅದು ಸಾಹಿತ್ಯದ ಗತಿಬಿಂಬ, ಬದುಕಿನ ಗತಿಬಿಂಬ ಅಂತ ಜಿ.ಎಸ್. ಶಿವರುದ್ರವರು ಹೇಳಿದರು. ನಮ್ಮ ಪ್ರೊಫೆಸರ್ ಸಿ.ಪಿ.ಕೆ ಅವರು ಹೇಳಿದ್ರು ಅಂತ ನನ್ನ ನೆನಪು. ಪಾಠ ಮಾಡುವವರು ಹೇಳಿದ್ರು. ಅದು ಗತಿಬಿಂಬ ಕೂಡ ಅಲ್ಲ, ಅವರು ಹೇಳಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ಅದು ಮತಿಬಿಂಬ. ನನಗೆ ಸಂತೋಷ ಆಯ್ತು. ಮನುಷ್ಯನ ಮತಿಬಿಂಬ. ಬದುಕಿನ ಘಟನೆಗಳನ್ನ, ಬದುಕಿನ ಸಂಗತಿಗಳನ್ನ ನಮ್ಮ ಮತಿ ಗ್ರಹಿಸುವ ಹಾಕಿರ್ಬೇಕು. ನಮ್ಮದೆಲ್ಲ ಹೇಳ್ತಾರಲ್ಲ, ಸಿನಿಮಾ ತೆಗಿಯೋರು ಹೇಳ್ತಾರೆ, ಕಾದಂಬರಿ ಬರೆಯೋರು ಹೇಳ್ತಾರೆ, ಕತೆ. ಜನ ಏನ್ ಕೇಳ್ತಾರೋ ಅದನ್ನು ಕೊಡ್ತೀವಿ ಅಂದ್ರೆ ನಿನ್ನ ಮತಿಯ ಕೆಲಸ ಏನಂಗಾದ್ರೆ, ಜಗತ್ತಲ್ಲಿ ಏನಿದೆಯೋ ಅದನ್ನು ತೋರಿಸ್ತೀವಿ ಅಂತ ಮಾತಾಡ್ತಾರಲ್ಲ. ಹಾಗಾದ್ರೆ ನಿನ್ನ ಮತಿಯ ಕೆಲಸ ಏನು? ಜಗತ್ತಿನಲ್ಲಿ ಏನ್ ನಡೆಯುತ್ತೋ ಅದು ನನ್ನ ಮತಿಯಲ್ಲಿ ಹೇಗೆ ಪ್ರತಿಫಲನಗೊಳ್ಳುತ್ತೆ ಅದು ದಾಖಲಾಗಬೇಕು. ಜನ ನೋಡಬೇಕಾದದ್ದು ನನ್ನ ಮತಿ ಸಾಕ್ಷಿಯಲ್ಲಿ ನಾನು ಹೇಗೆ ಅದನ್ನು ಪ್ರತಿಫಲಿಸುತ್ತೇನೆ ಅಂತ. ಬಂಧುಗಳೇ, ಎಲ್ಲ ವಿವರಗಳನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಗುರು ಚನ್ನಬಸಪ್ಪ ಅವರು ಬಹಳ ಸ್ಥಿತಪ್ರಜ್ಞತೆಯಿಂದ ಯಾವ ಅಜೆಂಡಾಗಳಿಗೆ, ಯಾವ ವಾದಗಳಿಗೆ ಬಲಿಯಾಗಿದೆ. ಈ ನಿರಂತರವಾದ ದೀರ್ಘವಾದ ಬದುಕಿನ ಅವಧಿಯಲ್ಲಿ ಅವರು ಸಾಹಿತ್ಯದ ಕೈಂಕರ್ಯ ಮಾಡ್ಕೊಂಡು ಬಂದಿದ್ದಾರೆ. ಸಾಮಾಜಿಕವಾಗಿ ಬದುಕಿದ್ದಾರೆ. ಜಾತಿ, ಮತ, ಪಂಥ ಇವೆಲ್ಲವನ್ನೂ ಬಿಟ್ಟು ಅವರ ಆಚೆಗೆ ಮನುಷ್ಯತ್ವವನ್ನು ಮಾತ್ರ ಬದುಕ್ತಾ, ಮನುಷ್ಯರೊಂದಿಗೆ ಮಾತ್ರ ವ್ಯವಹರಿಸ್ತಾ ಒಂದು ಅದ್ಭುತವಾದ ಜೀವನ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಒಂದು ಲೇಖನ ಬರೆದಿದ್ದೆ,
ಯಾವ್ಯಾವಾಗಲೂ ಏನೇನೋ ಘಟನೆಗಳು ನಡೆದಾಗ, ಫಾರ್ ಎಕ್ಸಾಂಪಲ್ ಎಲೆಕ್ಷನ್ಸ್ ನಡೆದಾಗ ಇಷ್ಟೆಲ್ಲ ಈ ದೇಶದ ನೈತಿಕತೆ ಅಂತ ಅನಿಸುತ್ತೆ. ಸ್ಕೂಲು ಕಾಲೇಜ್ ಮೇಸ್ಟ್ರುಗಳು ದುಡ್ಡಿಸ್ಕೊಂಡು ಚುನಾವಣೆ ವೋಟ್ ಹಾಕ್ತಾರೆ ಅಂದ್ರೆ ಇಷ್ಟೇನ ಈ ದೇಶದ ಮೊರಾಲಿಟಿ. ಇಲ್ಲಿ ಬಿದ್ದಾಯ್ತ ನಮ್ಮ ಎಥಿಕ್ಸ್ ಅಂತ ಅನ್ಸುತ್ತೆ. ಇನ್ನು ಮಾತಾಡಕ್ಕೆ ಏನೂ ಇಲ್ಲಪ್ಪ, ಈ ದೇಶದಲ್ಲಿ ಹಾಳಾಗೋಗಿದೆ ದೇಶ ಅಂತ ಅನ್ಸುತ್ತೆ. ಆಗ ನನ್ಗೆ ಯಾರೋ ಹುಡುಗ ಏರ್ಪೋರ್ಟ್ ಅಲ್ಲಿ ಹೇಳಿದ ಮಾತಿದ್ರು. ಅವನು ಸಿಕ್ಕಿದ್ದ ಸಾಫ್ಟ್ವೇರ್ ಹುಡುಗ, ಅವ್ನು ಹೇಳ್ದ, ಸರ್ ಯಾವುದನ್ನ ಬದುಕಿನ ಈ ಸಮಾಜದ ಯಾವ ಯಾವುದೋ ಶಕ್ತಿಗಳು ಹೊಡೆದಾಕ್ತವೆ ಅದನ್ನ ಸಾಹಿತ್ಯದಂಥದ್ದು ಕಟ್ಟಬೇಕು ಸರ್. ಇಲ್ಲದೆ ಬದುಕಿಗೆ ನಡೆಯುತ್ತೆ, ಸಮಾಜ ಹೆಂಗೆ ನಡೆಯುತ್ತೆ. ಒಂದು ಕಡೆ ಒಡೆಯುವ, ಒಂದು ಕಡೆ ಜೋಡಿಸುವ ಪ್ರಕ್ರಿಯೆ ನಡೀತಾನೆ ಇರಬೇಕು. ಈ ಎರಡು ಜಿಪ್ ಇರ್ತಾವಲ್ಲ, ಜಿಪ್ಗೆ ಆ ತರ ಒಂದು ಸೀಳ್ಕೊಂಡು ಜೋಡಿಸ್ಕೊಂಡು ಹೋಗುತ್ತೆ. ಸೊ ಯಾವುದೋ ಒಡೆಯುತ್ತೆ ಅಂದ್ರೆ ಇನ್ಯಾವುದೋ ಒಂದು ಜೋಡಿಸ್ಬೇಕು. ಅದರಿಂದ ಸಾಹಿತ್ಯವು, ಧರ್ಮ ಸಮ್ಮೇಳನವು, ಸಾಹಿತ್ಯ ಸಮ್ಮೇಳನವು, ಸಂಸ್ಕೃತಿ ಸಮ್ಮೇಳನವು ಅಥವಾ ಸಂಗೀತ ಸಮ್ಮೇಳನವು ಇವೆಲ್ಲ ಆಗುವಾಗ ಯಾವುದು ಒಡೆದು ಹೋಗಿದೆಯೋ, ಯಾವುದು ಅಸಹ್ಯವಾಗಿದೆಯೋ ಅದನ್ನು ಸಹ್ಯಗೊಳಿಸ್ಬೇಕು, ಅದನ್ನು ಚಂದಗೊಳಿಸ್ಬೇಕು, ಅದನ್ನು ಸುಂದರಗೊಳಿಸ್ಬೇಕು. ಅದನ್ನು ಸುಂದರಗೊಳಿಸ್ಬೇಕಾದ್ರೆ ಅಲ್ಲಿ ಮಾತಾಡಬಲ್ಲಂಥವರು ಇದೆಲ್ಲವನ್ನು ಸಮಸ್ಥಿತಿಯಿಂದ ನೋಡುವಂಥ ಸ್ಥಿತಪ್ರಜ್ಞರಾಗಿದೆ, ನಿರ್ಮಮಕಾರ ದೃಷ್ಟಿಯಿಂದ. ಆ ದೃಷ್ಟಿಯಿಂದ ಇಡೀ ಕನ್ನಡ ನಾಡಿಗೆ ಒಂದು ಸಮಾಧಾನ ಮತ್ತು ಒಪ್ಪಿಗೆ ಗುರು ಚನ್ನಬಸಪ್ಪನವರ ಹೆಸರು ಅಂತ ಆದದ್ದು ಯಾಕೆ ಅಂದ್ರೆ ಈ ಮಹನೀಯರಿಗೆ ಅಂಥದ್ದೊಂದು ನೋಟ ಇದೆ. ಇವರ ಬದುಕು ಅಷ್ಟು ಸ್ವಚ್ಛಶೀಲವಾಗಿ ನಡ್ಕೊಂಡು ಚೇಸ್ಟ್ ಲೈಫ್, ಒಂದು ಚೇಸ್ಟಿಟಿ ಲೈಫಲ್ಲಿ ಇದ್ದದ್ರಿಂದ ಇವರಿಗೆ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮರ್ತೋದಕ್ಕೆ ಮುಂಚೆ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಬೇಕು. ಒಂದು 12 ವರ್ಷದ ಹಿಂದೆ ಗುರು ಚನ್ನಬಸಪ್ಪನವರು ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮಾಡಿದ್ರು ಅಂತ ಕಾಣಿಸುತ್ತೆ. ಮರಣವೇ ಮಹಾನವಮಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. 10 ವರ್ಷದ ಹಿಂದೆ ನನಗೆ ಆಹ್ವಾನ ಪತ್ರಿಕೆ ನೋಡಿದಾಗ ಒಂಥರ ಕೋಪ ಬಂದಿದೆ, ಬೇಜಾರಾಗ್ತದೆ. ಇದೇನು ಹುಚ್ಚಾಟ ಇದು, ಇದೆಲ್ಲ ಯಾಕೆ ಕೇಳಬೇಕು? ಯಾಕೆ ಮನುಷ್ಯ ಸಾವಿಗೆ ಸಿದ್ಧನಾಗಬೇಕು? ಯಾಕೆ ಸಾವನ್ನು ಸ್ವೀಕರಿಸಬೇಕು? ಸಾವಿನ ಬಗ್ಗೆ ಇಷ್ಟೆಲ್ಲ ಯಾಕೆ ಮಾತಾಡಬೇಕು ಅಂತ ಅನಿಸ್ತಿತ್ತು ನನಗೆ. ಪೂಜ್ಯ ಮಹಾಸ್ವಾಮಿಗಳಲ್ಲಿದ್ದಾರೆ, ಅವರು ಎದುರಿಗೆ ಹೇಳ್ತಿದ್ದೇನೆ, ಈಗ ನಮಗೂ ಅಂಥದ್ದೊಂದು ಮನಸ್ಥಿತಿ ಬಂದಿದೆ. ಸಾವನ್ನ ಸ್ವೀಕರಿಸುವ ಮನಸ್ಥಿತಿ ಬರುವುದು ಅಂದ್ರೆ ಬದುಕಿನಿಂದ ವಿಮುಖರಾಗೋದು ಅಂತಲ್ಲ. ಗೋರುಚಾ ಅವರನ್ನ ನೀವು ವೈಯಕ್ತಿಕವಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅವ್ರು ಇನ್ನೂ 200 ವರ್ಷಕ್ಕಾಗುವ ಕೆಲಸ ಇಟ್ಕೊಂಡಿದ್ದಾರೆ. ಆದ್ರೆ ಸಾವಿಗೆ ಯಾವಾಗ ಬೇಕಾದ್ರೆ ಈ ಕ್ಷಣ ಅಂದ್ರೆ ಹೊರಟೋಗ್ತೀನಿ ಅಂತ, ಆದ್ರೆ ಇನ್ನೂ 200 ವರ್ಷಕ್ಕಾಗುವ ಕೆಲಸ ಇಟ್ಕೊಂಡಿದ್ದಾರೆ. ಅಂದ್ರೆ ಸಾವಿಗೆ ನಾನೇನು ಸಿದ್ಧರಾಗಿ ನಿಂತಿಲ್ಲ, ಆದ್ರೆ ಬರುತ್ತೆ ಅಂದ್ರೆ ವಿಷಾದ ಇಲ್ಲ. ನಿಷ್ಕಲಂಕವಾಗಿ ನಿರ್ಮಮಕಾರವಾಗಿ ಬದುಕಿದವರಿಗೆ ಸಾವಿನ ಬಗ್ಗೆ ಯೋಚನೆ ಮಾಡಬಾರ್ದು. ಇಂಥದ್ದೊಂದು ಮನಸ್ಥಿತಿ ಬರೋದಿದೆಯಲ್ಲ ಮನುಷ್ಯನ ಬಹಳ ಕಷ್ಟ, ಬಹಳ ಕಷ್ಟ. ನಮ್ಮ ಸ್ನೇಹಿತರು ಇದ್ದಾರೆ, ಸೊ ಕೇಳಿ ನಕ್ಕೊಬಿಡಿ. ಡಾಕ್ಟರ್ ಹತ್ರ ಹೋಗೋಕೆ ಇರ್ತಾರೆ, ಏನಂತಾರೋ ಇರ್ತಾರೆ. ಜ್ವರ ತಲೆನೋವೆಲ್ಲ ಡಾಕ್ಟರ್ ಹತ್ರ ಹೋಗೋಕೆ ಹೇಳ್ಕೊಡ್ತಾರೆ. ಅಕಸ್ಮಾತ್ ಡಾಕ್ಟ್ರು ನೋಡಿ ಒಂದು 4-5 ಟೆಸ್ಟ್ ಮಾಡಿಸ್ಬಿಡೋಣ ಅಂದ್ರೆ ಹೆದರ್ತಾರೆ. ಅವೇನೇನಂತಾವೋ ಏನ್ ಕಥೆಯೋ ಟೆಸ್ಟ್ ಹೋಗುತ್ತಾ. ಆ ಟೆಸ್ಟ್ ಹೋಗೋದಕ್ಕೆ ಮುಂಚೆ ಇವರು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ, ಹೋಮಿಯೋಪತಿಗೆ ಹೋಗ್ತಾರೆ, ಯುನಾನಿಗೆ ತೋರಿಸ್ತಾರೆ, ಸಿದ್ಧಿ ಔಷಧದವ್ರ ಹೋಗ್ತಾರೆ, ಆಮೇಲೆ ಗಿಣಿಶಾಸ್ತ್ರನೂ ಕೇಳ್ತಾರೆ. ಯಾವ್ದಾದ್ರು ಹಳ್ಳಿ ಕಟ್ಟೆ ಗಿಣಿಶಾಸ್ತ್ರನೂ ಕೇಳ್ತಾರೆ, ಕವಡೆ ಹಾಕ್ತಾರೆ, ಶಾಸ್ತ್ರದ ಎಲ್ಲರೂ ಕೇಳ್ಬಿಡ್ತಾರೆ. ಯಾಕೆಂದ್ರೆ ಜೀವಿಸೋಗ್ಬಿಡ್ತೀನೋ ಅಂತ ಭಯ. ಸದಾ ಭಯಗಳನ್ನ ಇಟ್ಕೊಂಡು ಬದುಕಲೇಬಾರ್ದು. ಎಂಥದೊಂದು ನಿರ್ಮಮಕಾರ ದೃಷ್ಟಿ ಇದೆ ಅವರಿಗೆ ಅಂದ್ರೆ, ಬದುಕಿದ್ದೇನೆ, ಸಾವು ಬಂದ್ರೆ ಸಿದ್ಧನಾಗಿದ್ದೇನೆ. ಒಂದು ಸಾಹಿತ್ಯದ ಓದು, ಒಂದು ಬದುಕು ಒಬ್ಬ ಮನುಷ್ಯನಿಗೆ ಕೊಡಬೇಕಾದ ಮನಸ್ಥಿತಿ ಇಂಥದೆ. ಅದು ಗೋರುಚಾರವಿದೆ. ಮೇಷ್ಟ್ರಾಗಿ ಶುರು ಮಾಡಿದ್ರು ಕೆಲಸ. ಒಬ್ಬ ಶಾಲಾ ಮಾಸ್ತರು
ಬರೀ ಮೇಷ್ಟ್ರು ಕೆಲಸ ಮಾಡ್ಕೊಂಡು ರಿಟೈರ್ ಆಗಿ ಪೆನ್ಷನ್ ತಗೊಳ್ಳೋದು ಅಷ್ಟೇ. ನಾವೆಲ್ಲ ಮಾಡೋದು. ಆಮೇಲೆ ಪೆನ್ಷನ್ ಲೆಕ್ಕ ಹಾಕೋದು ಎಷ್ಟು ಬರ್ತದೆ, ಮುಂದಿನ 6th ಪೇ ಬಂದ್ರೆ 7th ಪೇ ಬಂದ್ರೆ ಏನಾಯ್ತದೆ ಅಂತ ಲೆಕ್ಕ ಹಾಕೋದು, ಈ ಸಲ DA ಬಂದ್ರೆ ಎಷ್ಟು ಬರ್ತದೆ ಅಂತ ಲೆಕ್ಕ ಹಾಕೋದು. ಇಷ್ಟರಲ್ಲಿ ಇರ್ತಿದ್ವಿ ನಾವು. ಆದ್ರೆ ಅವರು ಮೇಷ್ಟ್ರಾಗಿರುವಾಗಲೇ ಬೇರೆ ಬೇರೆ ಕೆಲಸ ಶುರು ಮಾಡ್ತಾರೆ. ಹಳ್ಳಿನಲ್ಲಿ ಜನಗಳು ಸಂಘಟಿಸೋದಕ್ಕೆ ಶುರು ಮಾಡಿದ್ರು, ನಾಶ ಆಡಿಸೋದಕ್ಕೆ ಶುರು ಮಾಡಿದ್ರು, ಸಾಮಾಜಿಕ ಕೆಲಸಗಳು ಮಾಡಿಸೋದಕ್ಕೆ ಶುರು ಮಾಡಿದ್ರು. ಇವೆಲ್ಲ ಮಾಡಿದಾಗ ಸಹಜವಾಗಿಯೇ ಈ ಮೇಷ್ಟ್ರು ಬರೀ ಮೇಷ್ಟ್ರು ಮಾತ್ರ ಅಲ್ಲ ಅಂತ ಜನಗಳಿಗೆ ಹತ್ತಿರ ಆಗಿದ್ರು. ಆಮೇಲೆ ಆವಾಗೆಲ್ಲ ಒಂದು ಅವಕಾಶ ಇತ್ತು, ರಾಜ್ಯದಲ್ಲಿ ಉತ್ತಮ ಶಿಕ್ಷಕರು ಯಾರಿದ್ದಾರೋ ಅವರನ್ನ ಶಾಲಾ ಶಿಕ್ಷಕರು ಮಾತ್ರ ಅಲ್ಲ, ಸಮಾಜ ಶಿಕ್ಷಣ ಅಧಿಕಾರಿಗಳು ಅಂತ ನಾವು ಆಯ್ಕೆ ಮಾಡಬೇಕು ಅಂತ ಗೌರಚಂದ್ರ ಸ್ವಪ್ನವರು ಸಮಾಜ ಶಿಕ್ಷಣಾಧಿಕಾರಿಗಳಾಗಿದ್ರು. ಆವಾಗ HN ನಾಗೇಗೌಡರು ಕರೆದಿದ್ದರು. HN ನಾಗೇಗೌಡರ ಬಗ್ಗೆ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈ ನಾಡು ಕಂಡ ಒಬ್ಬ ಅತ್ಯದ್ಭುತವಾದ ಅಧಿಕಾರಿ ಮಾತ್ರ ಅಲ್ಲ, ಬಹಳ ದೊಡ್ಡ ಜಾನಪದ ತಜ್ಞ, ಜಾನಪದಕ್ಕೋಸ್ಕರ ಉಸಿರಾಡಿದವರು. ಅವರು ಇವ್ರ ಜೊತೆ ಸೇರಿ ಜನಪದವನ್ನ ಒಂದು ವಿಶ್ವವಿದ್ಯಾನಿಲಯ ಆಗಬೇಕು ಅನ್ನುವ ವಾಂಛೆ ಕರ್ನಾಟಕಕ್ಕೆ ಬರುವಷ್ಟು ದೊಡ್ಡದಾಗಿ ಬೆಳೆಸ್ತಾರೆ. ಜಾನಪದ ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ಪದೇ 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 ಮಾತಾಡ್ತಿದ್ದವರೇ HN ನಾಗೇಗೌಡರು ಮತ್ತು ಗೌರಚಂದ್ರ ಸ್ವಪ್ನವರು. ಎಲ್ಲಿ ತನಕ ಅಂದ್ರೆ ಯಾರಾದ್ರೂ ಮಂತ್ರಿಗಳಿದ್ರೆ ನಾನು ಕೇಳಿದ್ದೇನೆ ಆ ಭಾಷಣ, ನಾನು ಸಾಯೋದಕ್ಕೆ ಮುಂಚೆ ಆದ್ರೂ ನಾನು ಜಾನಪದ ವಿಶ್ವವಿದ್ಯಾನಿಲಯ ನೋಡಬೇಕು ಅಂತ ನಾನು ಪರೀಕ್ಷೆ ಮಾಡಿದೆ. ಜಾನಪದ ವಿಶ್ವವಿದ್ಯಾನಿಲಯ ಕೂಡ ಆಯಿತು. ನಿಮ್ಗೆ ಗೊತ್ತಿರಬೇಕು, ಅಮೆರಿಕದ ವಿಸ್ಕಾನ್ಸಿನ್ ಯೂನಿವರ್ಸಿಟಿನಲ್ಲಿ ಒಂದು ಜಾನಪದ ವಿಭಾಗ ಇತ್ತು. ಈಗ 12 ವರ್ಷದಿಂದ ಕ್ಲೋಸ್ ಮಾಡಿಬಿಟ್ರು. ಯಾಕೆಂದ್ರೆ ಅಲ್ಲಿ ಜಾನಪದ ಅಧ್ಯಯನ ಮಾಡಕ್ಕೆ ಏನು ಉಳಿದಿಲ್ಲ. ಅಮೆರಿಕದಲ್ಲಿ ಜಾನಪದ ಅನ್ನೋದು ಏನೂ ಇಲ್ಲ, ಅದನ್ನು ಮುಚ್ಚಿಟ್ಟ. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಇದೆ, ಇನ್ನೂ ಅಧ್ಯಯನ ನಡೀತಾ ಇದೆ. ಆ ಕಾರಣದ ಕಾಲದಲ್ಲಿ ಕರ್ನಾಟಕ ಜಾನಪದ ಟ್ರಸ್ಟ್ ಆರಂಭ ಮಾಡಿದ್ರು. ಅದ್ಭುತವಾದ ಕಾರ್ಯಕ್ರಮಗಳು ಮಾಡಿದ್ರು. ನಾನು 1979ನೇ ಇಸ್ವಿಯಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗೌರಚಂದ್ರ ಸ್ವಪ್ನವರು ಮತ್ತು HN ನಾಗೇಗೌಡರು ಮಾಡಿದ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗ ಕರ್ನಾಟಕದ ಎಲ್ಲ ಬಗೆಯ ಜನಪದ ಕಲೆಗಳನ್ನು ನಾನು ನೋಡಿದ್ದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಂಗಳೂರಿನ ಪ್ರೇಕ್ಷಕರಿಗೆ ಕರ್ನಾಟಕದ ಎಲ್ಲಾ ಜನಪದ ಕಲೆಗಳನ್ನು ಪರಿಚಯ ಮಾಡಿದ್ರು. ಆಮೇಲೆ ಇವರ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂದ್ರೆ ಕರ್ನಾಟಕ ಜನಪದ ಕಲೆಗಳು ಅನ್ನುವಂಥ ಒಂದು ಸಚಿತ್ರ ಪುಸ್ತಕ ತಂದಿದ್ದಾರೆ. ಒಂದು ಬಹಳ ಒಳ್ಳೆಯ ಪುಸ್ತಕ. ಯಾವ್ದಾದ್ರು ಯೂನಿವರ್ಸಿಟಿ ಒಂದು ಡಿಲಿಟ್ ಅನ್ನೋ PhD ಅನ್ನೋ ಕೊಡಬಹುದಾದಂತ ಒಂದು ಬಹಳ ಒಳ್ಳೆಯ ಪುಸ್ತಕ. ನಾನು ಅವಾಗ ಆರಂಭ ಕಾಲದಲ್ಲಿ ದಸರಾ ವೀಕ್ಷಕ ವಿವರಣೆ ಅಂತೆಲ್ಲ ಮಾಡ್ತಿದ್ದಲ್ಲ, ನನಗಿಂತ ಬಹಳ ದೊಡ್ಡ ಆಕಾರ ಗ್ರಂಥ ಅದೇ. ದಸರಾ ಮೆರವಣಿಗೆಯಲ್ಲಿ ಯಾವ ಜನಪದ ಕಲೆಗಳು ಬರ್ತವೆ ಅದೆಲ್ಲದರ ವಿವರ ಈಗ ಜನಪದ ಕಲೆಗಳ ಪುಸ್ತಕದಲ್ಲಿ ಇತ್ತು. ಗೌರಚಂದ್ರ ಸ್ವಪ್ನವರ ಜನಪದ ಕಲೆಗಳ ಪುಸ್ತಕದಲ್ಲಿ ಇತ್ತು. ಮಾತ್ರ ಅಲ್ಲ, ಅತ್ಯಂತ ಆಕರ್ಷಕವಾಗಿ ಬರ್ತಿದ್ರು. ಅವರ ಬರವಣಿಗೆ ತುಂಬಾ ಆಕರ್ಷಕವಾದ, ನೋಡಕ್ಕೆ ಅಂತ ಅಲ್ಲ, ಓದಕ್ಕೂ ಬಹಳ ಆಕರ್ಷಕವಾದ ಬರವಣಿಗೆ. ಅದರಿಂದ ಅಂತ ಆಕರ ಗ್ರಂಥಗಳನ್ನು ಸೃಷ್ಟಿ ಮಾಡಿದ್ರು. ಜನಪದ ಕಲಾವಿದರನ್ನ ಸಂಘಟಿಸಿದ್ರು. ಎಷ್ಟು ಚೆನ್ನಾಗಿ ಸಂಘಟಿಸಿದ್ರು ಅಂದ್ರೆ, ಅವ್ರು ಯಾವ ಜನಪದ ಕಲಾವಿದ್ರು ಇದ್ರು ಇವರೇ ಅಲ್ಲಿಗೆ ಹೋಗೋರು. ಅವರೇ ಅಲ್ಲಿ ಹೋಗಿ ಅವ್ರು ಕರ್ಕೊಂಡು ಬಂದು ಅವರನ್ನು ಸಂಘಟಿಸಿ ಅವ್ರಿಗೆ ಯಾವ್ದಾದ್ರು ವೇದಿಕೆ ಕಟ್ಟು, ಕಡೆಗೆ ಅವರಿಗೊಂದು ನಿಧಿಯನ್ನು ಮಾಡಿ ತಮಗೆ ಬರುವ ಎಲ್ಲ ಗೌರವ ಧನ ಎಲ್ಲೆಲ್ಲಿ ಬರ್ತಾರೆ. ಒಂದು ಮೀಟಿಂಗಿನ ಸಿಟ್ಟಿಂಗ್ ಫೀಸ್ ಬಂದ್ರೆ ಅದನ್ನು ಕೂಡ ಅದಕ್ಕೆ ಕೊಡ್ತಾರೆ. ಯಾವುದನ್ನು ಇಟ್ಕೊಳ್ಳಿ. ಬಹಳ ಮುಖ್ಯವಾಗಿ ಹೇಳ್ಬೇಕಾದದ್ದು, ಅವರು ಊರಿನಲ್ಲಿ ಸ್ಥಾಪನೆ ಮಾಡಿರುವಂತಹ ಗ್ರಾಮಾಭಿವೃದ್ಧಿ ಟ್ರಸ್ಟ್. ಚಿಕ್ಕಬೇಕನವರು ಇಲ್ಲಿದ್ದಾರೆ ಅಂತ ಕಾಣಿಸ್ತಾರೆ, ಇದ್ದಾರೆ. ಗುರು ಪರಮೇಶ್ವರಪ್ಪನವರು ಅವರ ಸೋದರರು, ಇವರೆಲ್ಲರೂ ಸೇರಿ ನಮ್ಮ ಶಾರದಾ ಶಿವಲಿಂಗ ಸ್ವಾಮಿಯವರು ಇದ್ದಾರೆ, ಅವರ ಸೋದರಿ ಚಂದ್ರಸಪ್ಪ ಅವರ ಸೋದರಿ. ಇವರೆಲ್ಲರೂ ಸೇರಿ ಅದ್ಭುತವಾದ ಗ್ರಾಮಾಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈ ಕಡೂರು ತಾಲೂಕಿನಲ್ಲಿ ಗಿರಿಯಾಪುರ ಅಂತ ಒಂದು ಊರಿದೆ. ಆ ಊರಿಗೆ ಒಂದು 2-3 ಸಲ ನಾನು ಹೋಗಿದ್ದೆ. ಪರಮೇಶ್ವರ ನನ್ನ ಕರ್ಕೊಂಡು ಹೋಗಿತ್ತು. ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ. ನಾನು ಆ ಊರಿಂದ ಬರುವಾಗ ಅದ್ರ ಧೂಳು ನನ್ನ ತಲೆ ಮೇಲೆ ಇಟ್ಕೊಂಡು ಬಂದಿದ್ದೆ. ಅಷ್ಟು ಇಮೋಷನಲ್ ಆಗ್ತಿದೆ. ಒಂದು 50 ವರ್ಷದ ಹಿಂದೆ ಆ ಊರಿನಲ್ಲಿದ್ದ ಪ್ರತಿ ಮನೆಯವರು ಕೂಡ ಪಕ್ಕದೂರು ಕೂಲಿಗೆ ಹೋಗ್ತಿದ್ರು. ಅಲ್ಲೊಂದು ಮಠ ಇದೆ, ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು ಅಂತ ಅವ್ರ ಹೆಸರು ಅಂತ ನನ್ನ ನಂಬಿಕೆ. ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು ಅಂತ ಒಬ್ಬರು ಸ್ವಾಮಿಗಳು ಊರಿನಲ್ಲಿ ಎಂಥ ದೊಡ್ಡ ಪವಾಡ ಮಾಡಬಹುದು ಅಂತ ಅನ್ನೋದಕ್ಕೆ ಆ ಮಠ, ಆ ಸ್ವಾಮಿಗಳ ಸಾಕ್ಷಿ. ಅಲ್ಲೊಂದು ಶಾಲೆ ಇದೆ, ರೆಸಿಡೆನ್ಷಿಯಲ್ ಸ್ಕೂಲ್.
ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನ ಆ ಕುಗ್ರಾಮದಲ್ಲಿ ಬಂದು ಓದ್ತಾರೆ. ಆ ಊರಿನಲ್ಲಿ ಬರೀ 100 ಮನೆ ಆಗ್ತಾರೆ, ಬರೀ 100 ಮನೆ. ಆ ಊರಿಗೆ ಗಿರಿಯಾಪುರಕ್ಕೂ ಗೊಂಡೆದಲ್ಲಿ ಒಂಥರ ಅವಳಿ ಊರುಗಳು ಸಸರದಲ್ಲೇ ಇವೆ. ಅವಳಿ ಊರುಗಳು ಹೆಚ್ಚು ಕಡಿಮೆ ಗೊಂಡೆದಲ್ಲಿ ಮತ್ತು ಗಿರಿಯಾಪುರದ ಪ್ರತಿ ಮನೆಯಿಂದ ಸಂಬಂಧ ಇದೆ. ಎಲ್ಲಾ ಮನೆಗಳು ಯಾರೋ ಮನೆ ತಂದಿದ್ದಾರೆ ಕೊಟ್ಟಿದ್ದಾರೆ ಹೀಗೇನೋ ಸಂಬಂಧ ಇರ್ತಿಲ್ಲ. ಕೂಲಿಗೆ ಹೋಗ್ತಾ ಇದ್ದ ಊರು, ಅವರದೊಂದು ಅದ್ಭುತವಾದ ಶಿವಾನುಭವ ಮಂಟಪ ಕಟ್ಟಿದ್ದಾರೆ. 100 ಮನೆ ಇರುವಂತ ಊರುಗಳು ಪೆಟ್ರೋಲ್ ಬಂಕ್ ಇದೆ. ನೀವು ಯೋಚನೆ ಮಾಡಿ ಎಷ್ಟು ಕಾರ್ಗಳಿವೆ. ಮಾತ್ರ ಅಲ್ಲ, ಎಷ್ಟೋ ಮನೆಗಳು ಎಷ್ಟು ಸುಂದರವಾಗಿವೆ ಅಂದ್ರೆ, ನಾವು ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಬಡಾವಣೆಯಲ್ಲಿ ಕಟ್ಟುವಂತ ಮನೆಗಳು ಆ ಹಳ್ಳಿಯಿವೆ. ಬೆಂಗಳೂರಿನಲ್ಲಿ ನಿವೃತ್ತರಾದ ಎಷ್ಟೋ ಜನ ವಾಪಸ್ ಗಿರಿಯಾಪುರಕ್ಕೆ ಹೋಗಿ ಅಲ್ಲಿ ನೆಲೆಯಾಗ್ತಾರೆ. ಅದರ್ಥ ಆ ಹಳ್ಳಿಯಲ್ಲಿ ಎಂಥ ಸಾಮರಸ್ಯವನ್ನ, ಎಂಥ ಪ್ರೀತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಅದರ ಹಿಂದೆ ಗುರುಚಂದ್ರಸಪ್ಪನವರು ಪಾತ್ರ ಇದೆ. ಬರೀ ಅಷ್ಟೇ ಮಾಡಿದ್ರೆ ಸಾಕು. ನಾನು ಕೇಳಿದ್ದೇನೆ, ಗಿರಿಯಾಪುರ ಗೊಂಡೆದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಸ್ಟ್ ವಿಲೇಜ್ ಅನ್ನೋ ಅವಾರ್ಡ್ ಇರುತ್ತಲ್ಲ, ಅಂತ ಅವಾರ್ಡ್ಗೆ 3-4 ಬಾರಿ ಸ್ಪರ್ಧಿಸಿವೆ. 3-4 ಬಾರಿ ಸ್ಪರ್ಧಿಸಿವೆ. ಅದನ್ನು ಮಾಡಿರುವವರು ಗುರುಚಂದ್ರಸಪ್ಪ ಮತ್ತು ಅವರ ತಂಡ ಇಂಥ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಮನಸ್ಸಿನಲ್ಲಿಯೇ ಆ ನಿರ್ಮಲ ಭಾವ ಇದ್ರೆ, ಮನಸ್ಸೇ ಸ್ವಚ್ಛವಾಗಿದ್ರೆ, ಮನಸ್ಸಿನಲ್ಲಿ ಒಂದು 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 ಸ್ಪಷ್ಟತೆ ಇದ್ರೆ, ನಾನು ಹೇಗೆ ಬದುಕಬೇಕು, ನನ್ನ ನಿಲುವೇನು, ಸಮಾಜದ ಕಡೆಗೆ ನಾನು ಹೇಗೆ ನೋಡ್ಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ನಿಲುವಿದ್ರೆ ಅವರು ಮಾಡುವುದೆಲ್ಲವನ್ನೂ ಚೆನ್ನಾಗಿ ಮಾಡ್ತಾರೆ, ಮಾಡುವುದೆಲ್ಲವನ್ನೂ ಸ್ವಚ್ಛವಾಗಿ ಮಾಡ್ತಾರೆ. ಅಂಥ ಕೆಲಸಗಳನ್ನ ಗೌರವಚಂದ್ರಸಪ್ಪನವರು ಮಾಡ್ತಾರೆ. ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ನಾನು ದೀರ್ಘವಾಗಿ ಮಾತಾಡೋದಿಲ್ಲ. ಅದನ್ನು ನನಗನ್ಸೋದು ಅವರ ಸಾಹಿತ್ಯಕ್ಕಿಂತ ಅವರ ಬದುಕು ಬಹಳ ದೊಡ್ಡದು. ಅವರು ಬಹಳ ಜನ ಬಹಳ ದೊಡ್ಡ ಸಾಹಿತ್ಯ ಬರೆದು ಬಹಳ ಕೆಟ್ಟ ಬದುಕುಗಳನ್ನು ನಾವು ನೋಡಿದ್ದೀವಿ. ಆದ್ರೆ ಇವರು ಬದುಕು ಬಹಳ ದೊಡ್ಡದು. ನಮ್ಮ ಸುತ್ತೂರಿನ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಶರಣ ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದರು. ಅವರಿಗಿದ್ದ ಒಂದು ಬಹಳ ಉನ್ನತವಾದ ದೃಷ್ಟಿ ಏನು ಅಂದ್ರೆ, ಶರಣ ಸಾಹಿತ್ಯ ಅನ್ನುವುದು ಎಲ್ಲೆಲ್ಲಿಗೆ ಸಾಧ್ಯವೋ ಎಲ್ಲಕ್ಕೂ ಮುಟ್ಟಬೇಕು, ಎಲ್ಲ ಕಡೆಗೆ ಮುಟ್ಟಬೇಕು. ಅಂಥದ್ದೊಂದು ಅದ್ಭುತವಾದ ಉನ್ನತ ಆದರ್ಶ ಇಟ್ಕೊಂಡು ಶರಣ ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದರು. ಅದಕ್ಕೆ ತಿಪ್ಪೇರುದ್ರ ಸ್ವಾಮಿಗಳವರು ಅದರ ಅಧ್ಯಕ್ಷರಾಗಿದ್ದರು. ಅವರ ಕಾಲಾನಂತರ ಅದರ ಸಾರಥ್ಯ ವಹಿಸಿಕೊಂಡು ಗೌರವಚಂದ್ರಸಪ್ಪನವರು, ಅವರು ಎಲ್ಲಿ ಸಮಯ ಇರುತ್ತೋ, ಯಾವಾಗ ಕೆಲಸ ಮಾಡ್ತಾರೋ, ನನ್ನ ಊಹೆ ಕೂಡ ನಿಲ್ತಾರೆ. ಈ ವಯಸ್ಸಿನಲ್ಲಿ ಅವರು ಕರ್ನಾಟಕ ಇಡೀ ಓಡಾಡ್ತಾರೆ. ಅವಾಗಲೂ ಓಡಾಡಿ ನಾಡಿನ ತುಂಬಾ ಓಡಾಡಿದ್ರು. ನನ್ನ ತಿಳುವಳಿಕೆ ಇರೋ ಹಾಗೆ ಶರಣ ಸಾಹಿತ್ಯ ಪರಿಷತ್ತಲ್ಲಿ 1,000ಕ್ಕಿಂತ ಹೆಚ್ಚು ದತ್ತಿ ಇವೆ. 1,000ಕ್ಕಿಂತ ಹೆಚ್ಚು ದತ್ತಿಗಳಿವೆ. ಆ ದತ್ತಿಗಳನ್ನೆಲ್ಲ ಹೆಚ್ಚು ಕಡಿಮೆ ಸಂಗ್ರಹ ಮಾಡಿದ್ರು ಗೌರವಚಂದ್ರಸಪ್ಪ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಾಗಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾವಲಂಬಿ ಆಗಬೇಕು ಅಂತ ತುಡಿದವರು. ನನಗೆ ವಿಷಾದ ಆಗುತ್ತೆ, ಬೇಸರ ಆಗುತ್ತೆ. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಯಾವ್ಯಾವ ಸ್ಥಾನದಲ್ಲಿ ಇರಬೇಕು, ಅದೇ ಮುಖ್ಯವಾಗಿದೆ. ಈಗ ಹೆಚ್ಚು ಕಡಿಮೆ ಸರ್ಕಾರವೇ ನಡೆಸ್ತಾ ಇದೆ. ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ನಡೆಸಬೇಕಾಗಿತ್ತು. ಅವರದೊಂದು ಸಂದರ್ಶನದಲ್ಲಿ ಹೇಳ್ತಾರೆ, ಧಾರವಾಡದಲ್ಲಿ ಒಂದು 50-55 ವರ್ಷ ಹಿಂದೆ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲೊಂದು 300 ಜನ ಇರುತ್ತೆ. ಗುರುಚಾರ ಹೇಳೋದು, ಈಗ 3 ಲಕ್ಷ ಜನ ಇರ್ತಾರೆ. ಸ್ವಲ್ಪ ಸದ್ದು ಗಿದ್ದು ಗದ್ದಲ ಜಾಸ್ತಿ ಇರುತ್ತೆ. ಹಾಗಂದ ಮಾತ್ರಕ್ಕೆ ಸಾಹಿತ್ಯ ಜನಗಳಿಗೆ ಏನನ್ನ ಧ್ವನಿಸಬೇಕು ಅದರಿಂದ ವಿಮುಖವಾಗಬಾರ್ದು, ಅದರಿಂದ ದೂರ ಹೋಗಬಾರ್ದು. ಜನಗಳಿಗೆ ಏನನ್ನು ಕೊಡ್ಬೇಕು ಅದನ್ನು ಕೊಡಬೇಕು. ಸಾಹಿತ್ಯ ಸಮ್ಮೇಳನ ಮಾಡಿ, ಒಂದು ದೊಡ್ಡ ಜಾತ್ರೆ ಮಾಡಿ, ಒಂದು ದೊಡ್ಡ ಗದ್ದಲ ಮಾಡಿ, ಚರ್ಚಿಸಬಾರದ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಜನ ಸಾಹಿತ್ಯ ಸಮ್ಮೇಳನ ಇಷ್ಟೇ ಅಂತ ಹೋಗ್ಬಾರ್ದು. ಈಗಾಗಲೇ ಅಂಥದ್ದು ಆರಂಭ ಆಗಿದೆ ಸಾಹಿತ್ಯ. ಅನ್ಫಾರ್ಚುನೇಟ್. ಸಾಹಿತ್ಯ ಸಮ್ಮೇಳನಕ್ಕೆ ಇರ್ತವೆ ಭಿನ್ನಾಭಿಪ್ರಾಯಗಳು ಇರ್ತವೆ. ಯಾವುದನ್ನ ಕೆಳದನಿಯಲ್ಲಿ ಯಾವುದನ್ನ ಏರು ದನಿಯಲ್ಲಿ ಮಾತಾಡಬೇಕು ಅನ್ನುವಂತಹ ವ್ಯತ್ಯಾಸ ಕೂಡ ಉಳಿದಿಲ್ಲ. ಈಗ ಇರ್ಲಿ, ನಂದೊಂದು ಅಭಿಪ್ರಾಯ ಇದ್ಮೇಲೆ ಅದನ್ನು ಹೇಳೋಣ. ಆದ್ರೆ ಅಂತ ಅಭಿಪ್ರಾಯವನ್ನು ದೊಡ್ಡ ದನಿಯಲ್ಲಿ ಮಾತಾಡ್ಬೇಕು, ಅದಕ್ಕೊಂದು ದೊಡ್ಡ ಚಳವಳಿ ಆಂದೋಲನ ಎಲ್ಲ ಮಾಡ್ಬೇಕು. ಅಂಥದ್ದು ನಡೀತಾ ಇದೆ. ಗುರುಚ ಅವರಂಥವರು, ಇಂಥ ಹಿರಿಯರು, ಇಂಥ ಸ್ವಚ್ಛ ವ್ಯಕ್ತಿತ್ವ ಇರೋರು, ಸ್ವಚ್ಛ ಜೀವನ ನಡೆಸುವವರು,
ಮತ್ತು ಬದುಕಿನ ಬಗೆಗೆ ಒಂದು ಅತ್ಯಂತ ಶುದ್ಧವಾದ ಮತ್ತು ಅತ್ಯಂತ ಸ್ಪಷ್ಟವಾದ ನೋಟ ಇರುವವರು ಕೊಡುವ ನಿರ್ದೇಶನ ಬಹಳ ಮುಖ್ಯ ಆಗುತ್ತೆ. ಪೂಜ್ಯ ಗೌರಚಂದ್ರಸಪ್ಪನವರನ್ನ ಮೈಸೂರಿನಲ್ಲಿ ಸನ್ಮಾನಿಸುವುದು ನಮಗೆ ಸಂತೋಷ. ಅವರಿಗೆ ಎಷ್ಟು ಕಷ್ಟ ಆಗಿದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ನಾಡಿದ್ದು ಸಮ್ಮೇಳನಕ್ಕೆ ಹೋಗ್ಬೇಕು, ಇವತ್ತು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ನಾಡಿನಾದ್ಯಂತ ಓಡಾಡಿದ್ದಾರೆ. ಇಲ್ಲಿರುವ ಎಲ್ಲಾ ಟಿವಿ ಚಾನೆಲ್ಗಳು ಎಲ್ಲರೂ ಚಾನೆಲ್ ನಡೆಸೋರು, ಯಾರ್ಯಾರು ಪತ್ರಿಕೆ ನಡೆಸೋರು ಎಲ್ಲರೂ ಅವರನ್ನು ಸಂದರ್ಶನ ಮಾಡಿದ್ದಾರೆ. ಒಬ್ಬೊಬ್ಬರ ಜೊತೆ ಒಂದೊಂದು ಗಂಟೆ ಅವರೆಲ್ಲ ಸಮಯ ತಂದರು ತೆಗೆದುಕೊಂಡು ಅವರ ಬಿಡುಗಡೆ ನಿರ್ಮಾಣಗಳಲ್ಲಿ ಅವರು ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ನಾನು ಮಂಡ್ಯ ಜಿಲ್ಲೆ ಹುಟ್ಟಿದವನು, ಗೌರಚಂದ್ರಸಪ್ಪನವರು ಅವರ ಸಂದರ್ಶನದಲ್ಲಿ ಮಂಡ್ಯ ಕೂಡ ನನಗೆ ಇನ್ನೊಂದು ತವರು ಮನೆ ಅಂತ ಹೇಳ್ತಾರೆ. ಸಂತೋಷವೇ. 30 ವರ್ಷದ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಅವರು ಸಾಹಿತ್ಯ ಸಮ್ಮೇಳನವನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಡೆಸಿದ್ರು. ಆಗ ಜಿ ಮಾದೇಗೌಡರು ಇದ್ರು. ಅವರಂತಹ ಬಹಳ ದೊಡ್ಡ ಮುತ್ಸದ್ದಿಗಳ ಜೊತೆಗೆ ಸಾಹಿತ್ಯ ಸಮ್ಮೇಳನ ನಡೆಸಿದಂತ ಅವರು ಈಗ ಅದರ ಉತ್ಸವ ಮೂರ್ತಿಯಾಗಿದ್ದಾರೆ. ಆ ಸಮ್ಮೇಳನಾಧ್ಯಕ್ಷತೆ ಅಗ್ರಪೀಠದಲ್ಲಿ ಅವರು ಕೂತು ನಾಡಿಗೆ ಸಂದೇಶ ಕೊಡಲಿದ್ದಾರೆ. ನಾನು ನನ್ನನ್ನು ಯಾರೋ ಕೇಳಿದಾಗ ನಾನೊಂದು ಮಾತು ಹೇಳಿದ್ದೆ, ಸಮ್ಮೇಳನದಲ್ಲಿ ಏನೇನೋ ನಿರ್ಣಯಗಳಾಗ್ತವೆ, ಅವೆಲ್ಲ ಹಾಗೆ ಹೋಗ್ತಾವಲ್ಲ, ಏನ್ ಮಾಡೋದು ಅಂತ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಅವಧಿ ಸಮ್ಮೇಳನ ಮುಗಿದ ತಕ್ಷಣ ಮುಗಿಯೋದಿಲ್ಲ. ಮುಂದಿನ ಸಮ್ಮೇಳನಾಧ್ಯಕ್ಷರು ಬರುವ ತನಕವೂ ಇರುತ್ತೆ. ನಾನು ಹೇಳಿದ್ದೇನೆಂದ್ರೆ, ಸಮ್ಮೇಳನಾಧ್ಯಕ್ಷರು ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ತಮಗೆ ಸಿಕ್ಕ ವೇದಿಕೆಗಳಲ್ಲಿ ಯಾರೋ ಮಂತ್ರಿಗಳು ಅಧಿಕಾರಸ್ಥರು ಸಿಕ್ಕದಾಗೆಲ್ಲ ಸಾಹಿತ್ಯ ಸಮ್ಮೇಳನದ ನಿರ್ಣಯಗಳನ್ನು ಮತ್ತೆ ಮಾತಾಡ್ತಿರ್ಬೇಕು, ಮತ್ತೆ ಪುನರುಚ್ಚಾರ ಮಾಡ್ತಿರ್ಬೇಕು. ಅದು ಆಗಿಲ್ಲ ಅಂತ ಹೇಳಬೇಕು. ಆ ಆಕಾಂಕ್ಷೆಯನ್ನು ಅವ್ರ ಮುಂದೆ ಇಟ್ಟು ಪೂಜ್ಯ ಗೌರಚಂದ್ರಸಪ್ಪನವರು ದೀರ್ಘಕಾಲ ನಮ್ಮೊಂದಿಗೆ ಇದ್ರೆ ನಾವು ಇದ್ದೇ ಇರ್ತೀವಿ ಅಂತ ಆಗ್ಬಿಡುತ್ತೆ. ದೀರ್ಘಕಾಲ ಈ ಜಗತ್ತಿನಲ್ಲಿ ಆರೋಗ್ಯವಾಗಿರಲಿ, ಸಂತೋಷವಾಗಿರ್ತು ಇರ್ತಾರೆ ಅವರಿಗೆ. ಯಾಕಂದ್ರೆ ಅವ್ರಿಗೆ ಇನ್ನೇನು ಬಹಳ ದೊಡ್ಡ ಭೋಗಗಳೇನು ಇಲ್ಲ, ಅದರಿಂದ ಸಂತೋಷವಾಗಿರ್ತಾರೆ. ಈ ಜಗತ್ತು ಅವರಿಗೆ ತುಂಬಾ ಸುಖ ಸಂತೋಷಗಳನ್ನು ಕೊಡ್ಲಿ. ಅವರಿಂದ ಕನ್ನಡ ನಾಡಿನ ಸಾಹಿತ್ಯಾಸಕ್ತರಿಗೆ, ಜಾನಪದದಲ್ಲಿ ಆಸಕ್ತಿ ಉಳ್ಳವರಿಗೆ ಬೇಕಾದ ಮಾರ್ಗದರ್ಶನ ಇದು ಬಹುಕಾಲ ಸಿಗಲಿ. ಅವರ ಧ್ವನಿ ನನಗೆ ಬಹಳ ಸಂತೋಷ. ಅಂದ್ರೆ ಅವರ ಧ್ವನಿ ಕ್ರಿಸ್ಟಲ್ ಕ್ಲಿಯರ್ ಅಂತ, ಸ್ಫಟಿಕ ಸ್ವಚ್ಛವಾದ ಧ್ವನಿ ಅದು. ಈ ವಯಸ್ಸಿನಲ್ಲಿ ಕೂಡ ಅವರ ಧ್ವನಿ ಸ್ವಲ್ಪವೂ ಕಲುಷಿತವಾಗಿಲ್ಲ, ಸ್ಪಷ್ಟವಾಗಿದೆ. ಆ ಧ್ವನಿ ಬಹುಕಾಲ ಹೀಗೆ ಸ್ಪಷ್ಟವಾಗಿರಲಿ. ಅವ್ರು ಹೀಗೆ ಸಂತೋಷವಾಗಿ ನಡೆದಾಡೋ ಹಾಗಾಗಲಿ ಅಂತ ಪ್ರೀತಿಯಿಂದ ಹಾರೈಸಿ, ಮೈಸೂರಿನ ಈ ಸಮ್ಮೇಳನದ ಈ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಿಗೆ ಶಿರವಾಗಿ ವಂದಿಸಿ ಸಭಾ ಸರಸ್ವತಿಗೆ ನಮಸ್ಕಾರ. ಈ ಅಭಿನಂದನಾ ಸಮಾರಂಭ ಹಾಗೂ ಕೃತಿ ಬಿಡುಗಡೆಯ ಈ ಸುಂದರ ಸಂಭ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಎಲ್ಲ ಸಂಭ್ರಮಕ್ಕೆ ಸಂತೋಷಕ್ಕೆ ಕಾರಣವಾಗಿ ಮುಂಬರುವ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿರುವಂತಹ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ, ವಿದ್ವಾಂಸರಿಗೆ ನಮಸ್ಕಾರಗಳನ್ನು ತಿಳಿಸಿ, ಈ ಕೃತಿಯನ್ನು ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ವಚನ ಸಾಹಿತ್ಯ ಅನ್ನುವಂಥದ್ದೇ ಒಳಗನ್ನ ತೊಳೆದುಕೊಳ್ಳುವಂತಹ ಮಾತುಗಳನ್ನು ಕೊಡುವಂತಹ ಒಂದು
ವಿಶೇಷ ಕ್ರಮವಾದಂತಹ ಸಾಹಿತ್ಯ. ಅದನ್ನು ಮತ್ತೆ ಮತ್ತೆ ಓದುವಂತಹ ಕೇಳುವಂತಹ ಪ್ರಯತ್ನಗಳು ಆ ಹೊತ್ತಿನಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಆದರೆ ಕೊರೋನಾ ಬಂದಾಗ ನಮ್ಮನ್ನ ನಾವು ಒಂದು ಮಿತಿಯಲ್ಲಿ ಇರಿಸ್ಕೊಳ್ಬೇಕು ಅನ್ನುವಂಥ ಸಂದರ್ಭ ಬಂದಾಗ ತುಂಬ ಜನಕ್ಕೆ ಗೊಂದಲ ಆಯಿತು. ಶಬ್ದದ ಜೊತೆಗೆ ಮತ್ತು ತೀರಾ ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಇಟ್ಕೊಂಡಂತಹ ಎಲ್ರಿಗೂ ಕೂಡ ಒಳಗಿರುವುದು ಹೇಗೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಯಿತು. ಯಾವ್ಯಾವುದರ ಜೊತೆಗೂ ಸಂಪರ್ಕಗಳನ್ನು ಇಟ್ಕೊಂಡಿರ್ತೀವಿ ಅವುಗಳನ್ನೆಲ್ಲ ಕಡಿದುಕೊಳ್ಳುವಂತಹ ಮತ್ತು ಒಂದಷ್ಟು ಕೃತಕವಾದ ಜಗತ್ತಿನ ಜೊತೆಗೆ ಇರುವಂಥ ಎಲ್ರಿಗೂ ಕೂಡ ಒಂದು ದೊಡ್ಡ ಕಡಿವಾಣ ಬಿದ್ದಾಗ ಮುಂದಕ್ಕೆ ಏನು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಬಂದಿತ್ತು. ಮತ್ತೆ ಮನಸ್ಸುಗಳನ್ನ ಬೆಸೆಯುವಂತಹ ಕೆಲಸ ಮಾಡೋದಕ್ಕೆ ಯಾರಾದ್ರೂ ಆಸರೆ ಬೇಕು ಅನ್ನುವಂಥ ಹೊತ್ತು ಬಂದಾಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಈ ಕೆಲಸವನ್ನ ಕೈಗೆತ್ತಿಕೊಳ್ತು. ಯಾಕೆಂದ್ರೆ ಮತ್ತೊಬ್ಬರಿಗೆ ಸಾಂತ್ವನ ಹೇಳುವ, ಮತ್ತೊಬ್ಬರ ಮನಸ್ಸಿನ ದುಗುಡಗಳಿಗೆ ಕಿವಿಯಾಗುವ, ಮತ್ತೊಬ್ಬರ ಮನಸ್ಸಿಗೆ ಬೇಕು ಅನ್ನುವಂತಹ ಪ್ರೀತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡುವುದು ಬಹಳ ಗುರುತರವಾದಂತಹ ಕಾರ್ಯ. ಅಂತಹ ಕಾರ್ಯವನ್ನ ಬಹಳ ಚೆನ್ನಾಗಿ ಮಾಡಿಕೊಂಡು ಬಂದದ್ದು ಶರಣ ಸಾಹಿತ್ಯ ಪರಿಷತ್ತು. ತಂತ್ರಜ್ಞಾನ ಒಂದು ಅರ್ಥದಲ್ಲಿ ಮನಸ್ಸುಗಳನ್ನ ಬೆಸೆಯುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿತು. ಹಾಗಾಗಿ ವಚನ ಸಾಹಿತ್ಯದ ವಿಷಯಗಳನ್ನ ಆಧರಿಸಿದಂತಹ ಉಪನ್ಯಾಸಗಳನ್ನ ವಿದ್ವಾಂಸರಿಂದ ಏರ್ಪಡಿಸಿ ಅದು ಅಕ್ಷರಕ್ಕೆ ದಾಖಲಾದಂತಹ ಕೃತಿ. ಇದು 600 ಪುಟಗಳನ್ನು ಹೊಂದಿರುವಂತಹ ಒಂದರ್ಥದಲ್ಲಿ ಬೃಹತ್ತಾದಂತಹ ಕೃತಿ. 50 ಜನ ವಚನಕಾರರನ್ನ ಇಲ್ಲಿ ಅನೇಕ ಲೇಖಕರು ಪರಿಚಯಿಸಿದ್ದಾರೆ. ಇಡೀ ಕೃತಿಯನ್ನ ಸಮಗ್ರವಾಗಿ ನೋಡಿದಾಗ ಬಹಳ ಸಂತೋಷ ಅಂತಲೂ ಅನ್ನಿಸ್ತು. ಉಪನ್ಯಾಸಕ್ಕೆ ಆಯ್ಕೆ ಮಾಡಿಕೊಂಡಂತಹ ವಚನಕಾರರನ್ನ ಕುರಿತಂತೆ ಅವರ ಇತಿವೃತ್ತವನ್ನು, ಅವರ ಬದುಕು ಮತ್ತು ಅದಕ್ಕೆ ಬೇಕಾದಂತಹ ಕವಿಚರಿತೆಕಾರರಿಂದ ತಗೊಂಡಂತಹ ವಿವರಗಳನ್ನು ಕೊಟ್ಟಿದ್ದಾರೆ. ಕಾಯಕ ಮತ್ತು ಅಂಕಿತಕ್ಕಿರುವಂತಹ ಸಂಬಂಧಗಳು ಈ ಕೃತಿಯಲ್ಲಿ ಬಂದಿದೆ. ಅವುಗಳನ್ನು ಕುರಿತು ಸಾಕಷ್ಟು ಚರ್ಚೆಯನ್ನ ಮಾಡಲಾಗಿದೆ. ಮತ್ತೆ ಆ ವಚನಕಾರರು ಪ್ರಸ್ತುತ ಸಮಾಜಕ್ಕೆ ಹೇಗೆ ಹೊಂದಿಕೊಳ್ತಾರೆ ಮತ್ತು ಆ ವಚನಕಾರರ ವಚನಗಳು ಯಾಕೆ ಮುಖ್ಯ ಆಗುತ್ತವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸಿಕೊಂಡು ಹೋಗ್ತಾರೆ. ಅದಷ್ಟೇ ಅಲ್ಲದೆ ಶರಣರ ಆಂದೋಲನಗಳು ನಡೆದಾಗ ಇಲ್ಲಿ ಬಂದಿರುವಂತಹ ವಚನಕಾರರು ನಿರ್ವಹಿಸಿದಂತಹ ಪಾತ್ರ ಎಂಥದಿತ್ತು ಅನ್ನುವುದನ್ನು ಎಲ್ಲ ಲೇಖಕರು ಸಮಗ್ರವಾಗಿ ನೋಡಿದ್ದಾರೆ. ಬಹಳ ವಿಶೇಷವಾಗಿ ಬೇರೆ ಬೇರೆ ಕಾವ್ಯಗಳಲ್ಲಿ ಬಂದಿರುವಂತಹ ಈ ಶರಣರನ್ನ ಕುರಿತಾದಂತಹ ಒಂದು ಉಲ್ಲೇಖ, ಬೇರೆ ಬೇರೆ ಶಿವಶರಣ ಕಥಾರತ್ನ ಕೋಶದಂತಹ ಕೋಶಗಳ ಮಾಹಿತಿ, ಹರಿಹರನ ರಗಳೆಗಳು, ಶೂನ್ಯ ಸಂಪಾದನೆ, ಇವೆಲ್ಲವನ್ನ ಪರಾಮರ್ಶನೆಯನ್ನ ಮಾಡಿ ಈ ಲೇಖನಗಳು ಸಿದ್ಧವಾಗಿದೆ. ಅದನ್ನ ನೋಡಿದಾಗ ಎಲ್ಲರೂ ಆ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ವಚನಗಳನ್ನು ಕೂಡ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಆಯಾಯ ವಚನಕಾರರು ಎಲ್ಲ ವಚನಗಳನ್ನು ಮಾಡಲಿಲ್ಲ. ಯಾವ ವಚನಗಳು ಅವರಿಗೆ ಮುಖ್ಯವಾಗುತ್ತೆ ಅಂತ ಹೇಳಿ ಅನಿಸುತ್ತೆ ಆ ವಚನಗಳನ್ನ ವಿಶ್ಲೇಷಣೆಯನ್ನ ಕೂಡ ಈ ಒಳಗಿನ ಪುಟ್ಟ ಪುಟ್ಟ ಲೇಖನಗಳಲ್ಲಿ ಮಾಡಿದ್ದಾರೆ. ಮತ್ತೆ ತುಂಬಾ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಈ ಕೃತಿಗಳಲ್ಲಿ ಬಂದಿರುವಂತಹ ವಚನಕಾರರ ವಚನ ಪ್ರಸ್ತುತ ಕಾಲಮಾನಕ್ಕೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನುವುದನ್ನು ಕುರಿತು ಕೂಡ ಇಲ್ಲಿನ ಲೇಖಕರು ಮಾತಾಡಿದ್ದಾರೆ. 50 ಜನ ವಚನಕಾರರನ್ನ ಕುರಿತಿರುವಂತಹ ಕೃತಿ ಇದು. ಎಲ್ಲ ಲೇಖನಗಳನ್ನು ನಾನೇನಿಲ್ಲಿ ಪರಿಚಯಿಸುವ ಉದ್ದೇಶ ಖಂಡಿತ ಇಲ್ಲ. ಈ ಕೃತಿ ಆರಂಭವಾಗದೆ ಅರಿವಿನ ಮಾರಿ ತಂದೆಯ ಪರಿಚಯದಿಂದ ಆರಂಭ ಆಗುತ್ತೆ. ಒಂದರ್ಥದಲ್ಲಿ ಸೂಕ್ತವಾಗಿರುವಂಥ ಸಂಗತಿಯೂ ಕೂಡ ಹೌದು. ಎಲ್ಲವನ್ನು ಹುಡುಕೊಂಡು ಹೋಗುವಂಥ ನಮಗೆ ನಮ್ಮೊಳಗಿನ ಅರಿವು ಅರ್ಥವಾಗೋದಕ್ಕೆ ಸಾಕಷ್ಟು ಸಮಯ ತಗೊಂಡು ಬಿಡ್ತೀವಿ. ಆ ಹುಡುಕಾಟದ ಪ್ರಜ್ಞೆ ಕೂಡ ಇರೋದಿಲ್ಲ. ಆದ್ದರಿಂದ ಈ ಕೃತಿ ಅಂಬಿಕಾ ಶಿವನಂಜಪ್ಪ ಅನ್ನುವಂಥ ಲೇಖಕರು ಬರೆದಿದ್ದಾರೆ. ಅರಿವಿನ ಮಾರಿ ತಂದೆಯನ್ನ ಕುರಿತಂತಹ ಒಂದು ಲೇಖನದ ಜೊತೆಗೆ ಆರಂಭ ಆಗುತ್ತೆ. ಆ ಮಾರಿ ತಂದೆ ಅನ್ನುವಂಥ ಹೆಸರಿನ ಜೊತೆಗಿರುವಂತಹ ಎಲ್ಲ ಸಂಗತಿಗಳನ್ನು ಅವ್ರು ಹೇಳ್ತಾ ಒಂದು ಮಾತನ್ನ ಹೇಳಿದ್ದಾರೆ. ವ್ಯಕ್ತಿತ್ವಕ್ಕೆ ತೋರುತ್ತಿದ್ದಂತಹ ನಿಷ್ಠೆ, ಸತ್ಯ ಶುದ್ಧ ಕಾಯಕದ ಮೇಲಿನ ಪ್ರಜ್ಞೆಯ
ಪರಾಕಾಷ್ಠತೆಯನ್ನ ಇದು ಬಿಂಬಿಸುತ್ತದೆ. ಹಾಗಾಗಿ ಒಂದು ಚಿಂತನೆಯನ್ನ ಒಬ್ಬ ಶರಣ ಮಾಡಿದ್ದು ಇಡೀ ಸಮಾಜದ ಸಮೂಹವನ್ನ ಬದಲಾಯಿಸುವುದಕ್ಕೆ ಬಹಳ ವಿಶೇಷವಾಗಿ ನೊಂದವರ ಮತ್ತು ಬಡವರ ಧ್ವನಿಯಾಯಿತು. ಹಾಗಾಗಿ ಅರಿವಿಗೆ ಹೆಚ್ಚು ಆದ್ಯತೆ ಕೊಟ್ಟಂತಹ ವಚನಕಾರ ಅರಿವಿನ ಮಾರಿ ತಂದೆ ಅಂತ ಹೇಳಿ ಆ ಇಡೀ ಕೃತಿಯನ್ನ ಕುರಿತು ಅವರು ಪರಿಚಯವನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರು ಎಷ್ಟೆಷ್ಟು ವಚನ ಬರೆದಿದ್ದಾರೆ ಅನ್ನುವುದನ್ನೆಲ್ಲ ಹೇಳಿರೋದು ಬಹಳ ವಿಶೇಷ. ಅಥವಾ ಸಿಕ್ಕಿಲ್ಲದೆ ಇರುವಂತಹ ದಾಖಲೆಗಳನ್ನ ಇದು ಸಿಕ್ಕಿಲ್ಲ ಅನ್ನುವುದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಯಾಕೆಂದ್ರೆ ಹೆಚ್ಚು ಪ್ರಚಲಿತವಲ್ಲದಂತಹ ವಚನಕಾರರನ್ನ ತಗೊಂಡಿರುವುದರಿಂದ ಅಂತಹದೊಂದು ಪ್ರಶ್ನೆ ಬಹಳ ನಿಶ್ಚಲವಾಗಿ ಎದ್ದಿದೆ. ಆದ್ರಿಂದ ರಾಯಮ್ಮನ ಕುರಿತಂತೆ ಇರುವಂತಹ ಹೆಸರು, ವೀರಮ್ಮನ ಕುರಿತಾದಂತಹ ಚರ್ಚೆಗಳು ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಒಂದರ್ಥದಲ್ಲಿ ಸಂಶೋಧನಾ ಲೇಖನಗಳಾಗಿಯೇ ಮೂಡಿ ಬಂದಿದೆ ಅನ್ನೋದನ್ನ ನಾವಿಲ್ಲಿ ಮರೆಯೋಕೆ ಆಗೋದೇ ಇಲ್ಲ. ವಿಶೇಷವಾಗಿ ಗಮನಿಸಿದ್ದು ಶರಣ ಸಂಸ್ಕೃತಿಯನ್ನ ಕುರಿತಂತೆ ನಾಡೋಜ ಗೋರು ಚನ್ನಬಸಪ್ಪ ಅವರೇ ಒಂದು ಲೇಖನವನ್ನು ಬರೆದು ಇಲ್ಲಿ ಕೊಟ್ಟಿದ್ದಾರೆ. ಈ ಕುರಿತು ಅವರು ಮಾತು ಆಡಿದ್ರು ಅಂತ ಹೇಳಿ ಕಾಣಿಸುತ್ತೆ. ಈ ಇಡೀ ಕೃತಿಯಲ್ಲಿ ತುಂಬಾ ಮುಖ್ಯವಾದಂತಹ ಲೇಖನ ಅಂತ ಹೇಳಿ ಅನ್ನಿಸ್ತದೆ. ಯಾಕೆಂದ್ರೆ ಶರಣ ಸಂಸ್ಕೃತಿ ಬಂದದ್ದೇ ಒಂದಷ್ಟು ಅನಿಷ್ಟಗಳು ಸಮಾಜದಲ್ಲಿ ಇದ್ವು. ಅದನ್ನ ಬೇರು ಸಹಿತ ಕಿತ್ತು ಹಾಕುವಂತ ಒಂದು ಅಪೂರ್ವವಾದಂತಹ ಪ್ರಯೋಗ. ಜೀವನದ ಸಂಸ್ಕೃತಿಗಾಗಿ ಶರಣರು ನಡೆಸಿದ ಆಂದೋಲನವಾಗಿತ್ತು ಅಂತ ಹೇಳುವ ಚನ್ನಬಸಪ್ಪನವರು ಮುಂದುವರಿಸ್ತಾರೆ ಮಾತನ್ನ. ಈ ಕೃತಿಯ ಈ ಲೇಖನವನ್ನ ನೀವು ಒಂದ್ಸರಿ ಪೂರ್ತಿಯಾಗಿ ಓದಿ, ಬಹಳ ಚೆನ್ನಾಗಿರುವಂತ ಲೇಖನ. ಮುಂದಕ್ಕೆ ಅವರು ಹೇಳಿ 12ನೇ ಶತಮಾನದ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳಲ್ಲಿದ್ದ ಅಸಂಗತ, ಅಪ್ರಸ್ತುತ ಮತ್ತು ಅವೈಚಾರಿಕ ಪದ್ಧತಿಗಳು, ಅಂದಿನ ಪದ್ಧತಿಗಳು ಮತ್ತು ಜನರ ಮನಸ್ಥಿತಿಗಳಿಗೆ ಇಂದಿನ ಪರಿಸ್ಥಿತಿಯನ್ನು ಹೋಲಿಸಿದರೆ ವಸ್ತುಸ್ಥಿತಿಯಲ್ಲಿ ಅಂಥದ್ದೇನು ದೊಡ್ಡ ವ್ಯತ್ಯಾಸ ಕಂಡು ಬರೋದಿಲ್ಲ ಅಂತ ಹೇಳಿ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಶರಣ ಸಂಸ್ಕೃತಿಯನ್ನ, ವಚನಕಾರರ ವಚನಗಳನ್ನ ಓದಿಕೊಂಡು ಬಂದ ಮೇಲೂ ಕೂಡ ಇವತ್ತಿನ ಬದುಕಿನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ದೊಡ್ಡ ಪಟ್ಟಿಯನ್ನ ಕೊಡ್ತಾ ಹೋಗ್ತಾರೆ. ಅದು ಚಾರಿತ್ರ್ಯವನ್ನ ಕುರಿತಂತೆ ಆರಂಭವಾಗಿದ್ದು, ರಾವಣನ ಪ್ರತಿರೂಪವನ್ನ ಸುಡಬೇಕಾದ್ರೆ ನಾವು ಸಂಭ್ರಮಿಸುವ ಕ್ರಮದವರೆಗೆ ಆ ಪಟ್ಟಿಯನ್ನ ಅವರು ಕೊಡ್ತಾರೆ. ಬಹಳ ಗಂಭೀರವಾದಂತಹ ಪಟ್ಟಿ ಅದು. ಅಂದ್ರೆ ನಮ್ಮ ಮನಸ್ವಾಸ್ಥ್ಯ ಎಲ್ಲಿದೆ, ಹೇಗಿದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ ಸಂಗತಿ. ಹೊತ್ತಿಗೆಗಳು, ಕೃತಿಗಳು ಬೇಕಾದಷ್ಟು ಬರ್ತಾ ಇದೆ, ವಚನಗಳು ನಮ್ಮ ಜೊತೆಗೆ ಇದ್ದಾವೆ. ಆ ಓದಿದ ವಚನಗಳನ್ನ ಎಷ್ಟು ಮಟ್ಟಿಗೆ ಒಳಗೆ ತಗೊಂಡಿದ್ದೀವಿ ಅನ್ನುವಂಥ ತುಂಬಾ ಮುಖ್ಯವಾದ ಪ್ರಶ್ನೆ ಈ ಲೇಖನದಲ್ಲಿದೆ. ಬಹುಶಃ ಯೋಗ ಅಂತ ಹೇಳಿ ಭಾವಿಸ್ತೇನೆ. ಈ ಕೃತಿ ಬಿಡುಗಡೆ ಆಗ್ತಿರುವಂತಹ ಇವತ್ತು ಅವರದೇ ಲೇಖನ ಮತ್ತು ಅವರು ಎತ್ತಿರುವಂತಹ ಪ್ರಶ್ನೆಗಳು ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಚರ್ಚೆಗಳು ಆಗಬಹುದು ಅಂತ ಹೇಳಿ ನಾವೆಲ್ಲರೂ ಒಂದು ಆಶಾವಾದದಲ್ಲಿ ಇರಬಹುದು ಅಂತ ಹೇಳಿ ಕಾಣಿಸುತ್ತೆ. ಸಾಹಿತ್ಯ, ರಾಘವ ಅಂಕ ಒಂದು ಮಾತು ಹೇಳ್ತಾನೆ, ಈ ಇಡೀ ಸಾಹಿತ್ಯದ ಸೃಷ್ಟಿ ಆಗೋದು ಜನ ಬದುಕಬೇಕೆಂದು ಅಂತ ಹೇಳಿ. ಜನ ಬದುಕಬೇಕು ಅಂದ್ರೆ ಅದಕ್ಕೊಂದಷ್ಟು ಬೇಕಾಗತ್ತೆ. ಆ ಬೇಕಾಗುವುದನ್ನ ಸಾಹಿತ್ಯ ಕೊಡಬೇಕು, ಸಾಹಿತ್ಯದ ಸಂಗತಿಗಳು ಚರ್ಚೆ ಮಾಡಬೇಕು. ಅದಕ್ಕೊಂದು ಸಣ್ಣ ಮಾತನ್ನು ಹೇಳ್ತಾರೆ, ಪುಟ್ಟ ವಾಕ್ಯಗಳು. ಲಕ್ಷಾಂತರ ರೂಪಾಯಿಗಳ ಲಂಚ ಪಡೆದು ಸಿಕ್ಕಿಕೊಂಡ್ರು ಪ್ರಭಾವಿಗಳ ನೆರವಿನಿಂದ ಪಾರಾಗಿ ಬಿಡ್ತಾರೆ. ಸಣ್ಣ ಪುಟ್ಟದ್ದನ್ನ ತಗೊಂಡಂಥವನು ಜೈಲಿನಲ್ಲೋ ಮತ್ತೆಲ್ಲೋ ಕೊಳಿತಾನೆ ಎನ್ನುವ ಈ ಅಭಿಪ್ರಾಯ ಇದೆಯಲ್ಲ ತುಂಬಾ ಮುಖ್ಯ ಆಗಿರುವಂಥದ್ದು. ಹಾಗಾಗಿ ಈ ಕೃತಿಯಲ್ಲಿರುವ ಅವರ ಈ ಲೇಖನ ತುಂಬಾ ಗಂಭೀರವಾಗಿ ಇಡೀ ಶರಣ ಸಾಹಿತ್ಯವನ್ನ ಕುರಿತಂತೆ ಬಹುದೊಡ್ಡ ಪ್ರಶ್ನೆಗಳನ್ನ ಎತ್ತುತ್ತೆ ಮತ್ತು ಅದಕ್ಕೆ ಉತ್ತರವನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ ಅಂತ ಹೇಳಿ ಹೇಳಬಹುದು. ಹಾಗೆ ವೈದ್ಯ ಸಂಗಣ್ಣನನ್ನ ಕುರಿತಂತೆ ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರ ಲೇಖನ. ಕನ್ನಡದಲ್ಲಿ ಶಾಸ್ತ್ರ ಕೃತಿಗಳು ಸಾಕಷ್ಟು ಬಂದಿವೆ. ಅದು ಸ್ತ್ರೀ ಕಾಯಿಲೆಗಳಿಗೆ ಸಂಬಂಧಂತಹ ಶಾಸ್ತ್ರ ಕೃತಿಗಳಿಂದ ಮೊದಲುಗೊಂಡು
ಲೋಕೋಪಕಾರದವರೆಗಿನ ಎಲ್ಲ ಕೃತಿಗಳು ಅಥವಾ ವಿಷವೈದ್ಯದಂತಹ ಕೃತಿಗಳನ್ನು ತಗೊಂಡು ಬಂದಿದೆ. ಅದರಲ್ಲಿ ವಚನಕಾರರಲ್ಲಿ ವೈದ್ಯ ಸಂಗಣ್ಣನಂಥವರು ಮಾತಾಡುವಂತಹ ಅನೇಕ ಮಾತುಗಳು ಒಂದು ದೈಹಿಕವಾದ ರೋಗಕ್ಕೆ, ಮತ್ತೊಂದು ಮಾನಸಿಕವಾದಂತಹ ರೋಗಕ್ಕೆ. ಬಹಳ ವಿಶೇಷವಾಗಿ ಅಲ್ಲಿ ಬಂದಿರುವಂತಹ ಪಾರಿಭಾಷಿಕ ಶಬ್ದಗಳನ್ನ ಕುರಿತು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಯಾವ್ಯಾವ ರೋಗಕ್ಕೆ ಮೂಲ ಆಗತ್ತೆ ಅನ್ನುವುದನ್ನ ಒಬ್ಬ ವಚನಕಾರ ಹೇಳ್ತಾನೆ ಅನ್ನುವುದನ್ನ ಸಾಂದರ್ಭಿಕ ಗ್ರಂಥಗಳನ್ನು ಕೂಡ ಇಟ್ಕೊಂಡು ಅವರು ದಾಖಲು ಮಾಡ್ತಾ ಹೋಗಿದ್ದಾರೆ. ಅದೊಂದು ವಿಶೇಷವಾದಂತಹ ಕೃತಿ ಲೇಖ ಅಂತ ಹೇಳಿ ಭಾವಿಸಬಹುದು. ಮತ್ತೆ ಶಿವನಾಗಮಯ್ಯ ಅನ್ನುವಂತಹ ಲೇಖನ ಡಾಕ್ಟರ್ ಗೀತಾ ಬಸವರಾಜು ಅವರದ್ದು. ಲಿಂಗವಿದ್ದವರ ಮನೆಯೇ ಕೈಲಾಸವೆಂದು ನಂಬಬೇಕು ಅನ್ನುವ ಮಾತಿಗೆ ಯಥಾವತ್ತಾಗಿ ಇರುವಂಥವನು ಮತ್ತು 3 ವಚನವನ್ನ ಮಾತ್ರ ಬರೆದಿರುವಂತಹ ಆ ವ್ಯಕ್ತಿ ಹೇಳುವಂತಹ ಮಾತುಗಳು. ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರಸಲಾಗದು ಅನ್ನುವಂತಹ ವಚನ ಆ ಕೊಟ್ಟಿರುವಂಥದ್ದು ಬಹಳ ವಿಶೇಷವಾಗಿದೆ. ಹಾಗೆ DS ಸದಾಶಿವಮೂರ್ತಿಯವರ ಶಿವಯೋಗಿ ಸಿದ್ದರಾಮೇಶ್ವರದ್ದು ಬಹಳ ವಿಸ್ತಾರವಾದಂತಹ ಒಂದು ಲೇಖನ. ಸೊನ್ನೆಲಿಗೆಯಲ್ಲಿ ಕೆರೆಯನ್ನ ಕಟ್ಟಿಸಲು ಸಿದ್ದರಾಮೇಶ್ವರರು ಓಢ್ರಾ, ಈಗಿನ ಒಡಿಸ್ಸಾ ಅಥವಾ ಒರಿಸ್ಸಾದಿಂದ ಕರ್ಕೊಂಡು ಬಂದಂತಹ ವ್ಯಕ್ತಿಗಳು. ಅದು ಮುಂದೆ ಓಢ್ರಾ ದೇಶದವರು ಬಂದು ಈಗ ಕಲ್ಲು ಒಡೆಯುವ ಒಡ್ಡರಾಗಿದ್ದಾರೆ, ಅದು ಬೋವಿಗಳೆಂದೇ ಕರೆಯಲ್ಪಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಅವರು ಪೂರ್ತಿಯಾಗಿ ರಾಘವಾಂಕನ ಕಾವ್ಯವನ್ನ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಸಿದ್ದರಾಮೇಶ್ವರರು ಬರೆದಿರುವಂತಹ ಇತರ ಕೃತಿಗಳನ್ನ ಕುರಿತಂತೆ ಸಂಕೀರ್ಣ ತ್ರಿವಿಧಿ, ಬಸವ ಸ್ತೋತ್ರ ತ್ರಿವಿಧಿ, ಮಿಶ್ರ ಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ ತ್ರಿವಿಧಿ ಇವುಗಳನ್ನೆಲ್ಲ ಕುರಿತು ಚರ್ಚೆ ಮಾಡಿರುವಂಥದ್ದು. ಕೇವಲ ವಚನ ಅಲ್ಲದೆ ಬೇರೆ ಏನು ಕೃತಿಗಳನ್ನ ಒಬ್ಬ ವಚನಕಾರ ರಚಿಸಿದ್ದಾನೆ ಅನ್ನುವುದರ ಜೊತೆಗೆ ಮಾತಾಡುವಂಥದ್ದು. ಸತ್ಯಕ್ಕನನ್ನ ಕುರಿತಂತೆ ಇರುವಂತಹ ಒಂದು ಲೇಖನ. ಸತ್ಯಕ್ಕ ಇಡೀ ವಚನ ಸಾಹಿತ್ಯದಲ್ಲಿ ಬಹಳ ಗಟ್ಟಿ ದನಿ ಎತ್ತಿದಂತಹ ಹೆಣ್ಣು ಮಗಳು ಮತ್ತು ಸತಿಪತಿ ಭಾವವನ್ನ ತುಂಬಾ ಸ್ಪಷ್ಟವಾಗಿ ತಂದಂತಹ ಹೆಣ್ಣು ಮಗಳು. ಇನಿಯಂಗೆ ತವಕವಿಲ್ಲ, ಎನಗೆ ಸೈರಣಿ ಇಲ್ಲ, ಮನದ ಇಚ್ಛೆಯನ್ನು ಅರಿವ ಸಖಿಯರಿಲ್ಲ, ಇನ್ನೇವನೇ ಅವ್ವ ಮನುಮಥ ವೈರಿಯ ಅನುಭಾವದಲ್ಲಿ ಎನ್ನ ಮನ ಸಿಲುಕಿ ಬಿಡೆದು ಇನ್ನೇನ ಮಾಡುವೆ ನೆಲೆ, ಕರುಣವಿಲ್ಲದ ತಾಯೆ ದಿನ ವೃಥಾ ಹೋಯಿತ್ತಾಗಿ, ಯೌವನ ಬೀಸರವಾಗದ ಮುನ್ನ ಪಿನಾಕಿಯ ನೆರೆಹವ್ವ ಶಂಭುಜಕ್ಕೇಶ್ವರನ ಅನ್ನುವುದನ್ನ ಹೇಳ್ತಾನೆ. ಆಕೆ ಹೇಳುವಂತಹ ಗಟ್ಟಿಯಾದ ಮಾತು, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ತುಂಬಾ ಶಬ್ದವನ್ನ ಮಾತಾಡ್ತಾನೆ ಇರ್ತೀವಿ ನಾವೆಲ್ಲ, ತುಂಬಾ ಮಾತಾಡ್ತೀವಿ, ತುಂಬಾ ಸಂಗತಿಗಳನ್ನ ಹೇಳ್ತೀವಿ. ಒಂದು 4 ಜನ ಇದ್ದಾಗಂತೂ ಅದು ಇನ್ನೂ ಹೆಚ್ಚು ಒಳಗಿನಿಂದ ಎಲ್ಲ ಧ್ವನಿಗಳನ್ನು ಕೂಡಿಸ್ಕೊಂಡು ಬರುತ್ತೆ. ಆದ್ರೆ ಭಗವಂತನಿಗೊಂದು ಭಾಷೆ ಕೊಟ್ಟು ಹಾಗೆ ನಡ್ಕೊಳ್ಳುವಂತಹ ಮನಸ್ಥಿತಿಯನ್ನ ಒಳಗಡೆಯಿಂದ ಇಟ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದ ಸಂಗತಿ. ಅದರಲ್ಲೂ ಈ ಮಾತು, ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಇದು ಎಷ್ಟು ಮುಖ್ಯವೋ ಮುಂದಿನ ಒಂದು ಸಾಲು ವೈಯಕ್ತಿಕವಾಗಿ ಬಹಳ ಮೆಚ್ಚುಗೆಯಾದಂಥ ಸಂಗತಿ. ನೀವು ಇಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ. ಒಂದರ್ಥದಲ್ಲಿ ಎಲ್ಲರೂ ಭಿಕ್ಷುಕರೇ. ನಮ್ಮ ಆಯಸ್ಸು ದೇಹದಿಂದ ಮೊದಲುಗೊಂಡು ಎಲ್ಲರೂ ಭಿಕ್ಷೆಯಲ್ಲಿ ಜೀವನವನ್ನೇ ಮಾಡ್ತಾ ಇರುವಂಥದ್ದು. ಆದರೆ ಆ ಭಿಕ್ಷೆಯನ್ನ ಉಂಡಿದ್ದೀವಿ ಅಂತ ಹೇಳಿ ನೆನಪಿಗೆ ಬರೋದಿಲ್ಲ ನಮಗೆ ಬಹಳ ಸರಿ. ಈಕೆ ಅದನ್ನು ಮತ್ತೆ ಮತ್ತೆ ನೆನಪಿಸ್ತಾನೆ. ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿದಡೆ ನೀನೀಗಲೇ ಎನ್ನ ನರಕದಲ್ಲಿ ಅದ್ದು ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಬಹಳ ಪವರ್ಫುಲ್ ವಾಯ್ಸ್ ಅಂತ ಹೇಳಿ ನಾವು ಕರಿತೀವಲ್ಲ, ಅದು ಸತ್ಯಕ್ಕನ ಧ್ವನಿಯಲ್ಲಿ ಬರುತ್ತೆ. ಮೇಲ್ನೋಟಕ್ಕೆ ಬಹಳ ಚಿಕ್ಕ ವಚನ ಅಂತ ಹೇಳಿ ಅನ್ಸಿದ್ರು, ಎಷ್ಟೊಂದು ಗಟ್ಟಿಯಾದ ಧ್ವನಿಯನ್ನ ಒಳಗೆ ಇಟ್ಕೊಳ್ಳೋದು, ನಾಲಿಗೆಯ ಮೇಲಿಗಿಂತ ಹೆಚ್ಚಾಗಿ ಒಳಗೆ ಇಟ್ಕೊಳ್ಳುವಂತಹ ಪ್ರಕ್ರಿಯೆ ಆರಂಭವಾದರೆ ಇಲ್ಲಿ ಕೊಟ್ಟಿರುವಂತಹ ವಚನಗಳ ಮಾತು, ಅದನ್ನ ಕುರಿತಂತಹ ಚರ್ಚೆಯ ಎಲ್ಲ ಕೊನೆ ಅದ್ಭುತವಾಗಿ ಬಂದು ನಿಲುಗಡೆಯಾಗುತ್ತೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಹಾಗೆ ಸರ್ವಜ್ಞ, ಸೂಳೆ ಸಂಕವ್ವೆ, ಹೀಗೆ ತುಂಬ ಜನ
ವಚನಕಾರರನ್ನ ಕುರಿತು ಇಡೀ ಕೃತಿ ಮಾತಾಡ್ತಾ ಹೋಗುತ್ತೆ. ಕುಂಬಾರ ಗುಂಡಯ್ಯನನ್ನ ಕುರಿತಂತ ಇರುವಂತಹ ಒಂದು ಲೇಖನ, ಹಂತಿ ಪದಗಳನ್ನ ಇಟ್ಕೊಂಡು ಡಾಕ್ಟರ್ ಎಸ್ ಗದ್ಗಿಮಠ್ ಅವರು ಒಂದು ಜನಪದ ಸಾಹಿತ್ಯವನ್ನ ಕುರಿತು ಮಾಡಿರುವಂತಹ ವಿಶೇಷವಾದಂತಹ ಒಂದು ಥೀಸಿಸ್. ಅದರಲ್ಲಿ ಬಂದಿರುವಂತಹ ಕುಂಬಾರ ಗುಂಡಯ್ಯನ ಆ ತ್ರಿಪದಿಗಳನ್ನ ಇಟ್ಕೊಂಡು ಅದನ್ನ ಮೆನ್ಷನ್ ಮಾಡಿ ಈ ಲೇಖನವನ್ನ ಸಿದ್ಧಪಡಿಸಿದ್ದಾರೆ. ಅದನ್ನ ಬಹಳ ಮೆಚ್ಚುಗೆಯಾದಂತಹ ಲೇಖನ. ಏಕೆಂದ್ರೆ ಈ ಜನಪದ ಸಾಹಿತ್ಯದಲ್ಲಿ ಬರುವಂತಹ ತ್ರಿಪದಿಗಳು ಅಥವಾ ಅಲ್ಲಿನ ಅನೇಕ ಪದಗಳು ವಚನಕಾರರ ಇತಿಹಾಸವನ್ನ ಕಟ್ಕೊಡೋದರಲ್ಲಿ ಸಾಕಷ್ಟು ಸಹಾಯಕ ಆಗಿರ್ತವೆ ಅನ್ನುವುದು ನಿರ್ವಿವಾದದ ಸಂಗತಿ. ಅದನ್ನೊಮ್ಮೆ ಗಮನಿಸುವಂತಹ ಈ ಕೆಲಸವನ್ನ ಮಾಡಿರೋದಿದೆಯಲ್ಲ, ಅದು ತುಂಬಾ ದೊಡ್ಡದಾಗಿದೆ. ಹಾಗಾಗಿ 50 ಲೇಖನಗಳು ಕೂಡ ತುರುಗಾಹಿ ರಾಮಣ್ಣ, ಗಟ್ಟಿಬಾಳಯ್ಯ, ಚಂದಿಮರಸ ಮತ್ತೆ 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 ವಿಚಾರ ಪತ್ನಿ ಅನ್ನುವಂತಹ ಹೆಸರಿನ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ನೀಲಾಂಬಿಕೆಯ ವಚನಗಳು, ಇವೆಲ್ಲವನ್ನ ಕುರಿತು ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಮುಕ್ತಾಯಕ ಮತ್ತು ಅಲ್ಲಮನ ಸಂವಾದವನ್ನ ಕುರಿತಂತೆ ಡಾಕ್ಟರ್ MS ಆಶಾದೇವಿ ಅವರ ಲೇಖನ ಮತ್ತು ಈ ಅಸ್ಮಿತೆಯನ್ನ ಹುಡುಕಾಟದಲ್ಲಿ ಅವರು ಹುಡುಕಾಟ ಮಾಡಿರುವಂಥದ್ದೆಲ್ಲ ಸುಂದರವಾಗಿ ಬಂದಿದೆ. ಹಾಗಾಗಿ ಇಡೀ ಕೃತಿ ನಿಜವಾಗಿಯೂ ಸಂಗ್ರಹ ಯೋಗ್ಯವಾದಂತಹ ಕೃತಿಗಳಲ್ಲಿರುವಂತಹ ವಚನಗಳು ಅಥವಾ ಅಭಿಪ್ರಾಯಗಳು ಮೌಲಿಕವಾದದ್ದು ಅಂತಾನೆ ಭಾವಿಸಬೇಕು. ಈ ಕೃತಿಯನ್ನ ಹೊರತಲು ಮಾಡಿರುವಂತಹ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯವಾದಂತಹ ಸಂಗತಿ. ಯಾಕಂದ್ರೆ ವಚನಗಳನ್ನ ಓದಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಅದು ಅರ್ಥವಾಗದೇ ಇರುವಂತಹ ಸಂದರ್ಭದಲ್ಲಿ ಈ ಕೃತಿ ಆ ವಚನಕಾರರನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಮಗೆ ಸಾಕಷ್ಟು ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಬಹು ಶ್ರಮ ವಹಿಸಿ 600 ಪುಟಗಳನ್ನ ಸಿದ್ಧ ಮಾಡಿರುವುದು ಸಾಮಾನ್ಯವಾದ ಕೆಲಸ ಏನಲ್ಲ. ಸಂಪಾದಕರಾದ ಮಗು ಸದಾನಂದಯ್ಯ ಮತ್ತು ಪ್ರೊಫೆಸರ್ SG ಶಿವಶಂಕರ್ ಅವರನ್ನ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು. ಮತ್ತು ಕೇವಲ ಚಪ್ಪಾಳೆಗೆ ಸೀಮಿತ ಆಗಬಾರದು. ಕೃತಿಯನ್ನ ಮನೆಯೊಳಗೆ ಇರಿಸಿಕೊಳ್ಳುವ ಮತ್ತು ಅದನ್ನು ಶೋಕೇಸ್ನಲ್ಲಿ ಇಡದೆ ಓದುವಂತಹ ಒಂದು ಪ್ರಯತ್ನವೂ ಕೂಡ ಆಗಬೇಕು. ಯಾಕೆಂದ್ರೆ ನಮ್ಮ ಅಂಡರ್ಲೈನ್ಗಳು ನಾವು ಅದನ್ನು ಓದಿದೀವ ಇಲ್ವಾ ಅನ್ನೋದನ್ನ ಮಾತಾಡ್ತವೆ. ಹಾಗಾಗಿ ಸಂಗ್ರಹ ಯೋಗ್ಯವಾದ ಕೃತಿಯನ್ನ ಇಂಥದ್ದೊಂದು ಒಳ್ಳೆಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಕ್ಕಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮತ್ತು ಕದನ ಮಹಿಳಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳನ್ನ ಅಭಿನಂದಿಸ್ತಾ ಮತ್ತು ಇಂಥದ್ದೊಂದು ಒಳ್ಳೆಯ ಅವಕಾಶಗಳನ್ನ ನೀಡಿದ್ದಕ್ಕಾಗಿ ಎಲ್ರಿಗೂ ಆಭಾರವನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಸಂಪನ್ನಗೊಳಿಸ್ತೇನೆ. ನಮಸ್ಕಾರ. ಗುರುಚರಣದಲ್ಲಿ ಪ್ರಣಾಮಗಳು. ಹನಿ ಮಳೆಯಲ್ಲಿ ಮಳೆಯಲ್ಲಷ್ಟೇ ಅಡ್ಡಾಡ್ತಿದ್ದಂತಹ ನಾನು ಈಗ ಸುರಿಮಳೆಗೆ ಸಿಕ್ಕಿದಂಗಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದ ಅಂಗಳದಲ್ಲಿ ಒಂದು ಅಷ್ಟಿಷ್ಟು ಪರಿಸರಕ್ಕೆ ಕೆಲಸ ಮಾಡ್ತಿದ್ದಂಥ ನನ್ನನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆರಿಸಿದ್ದಾರೆ. ಆ ಆರಿಸಿದ ಸುದ್ದಿ ಪ್ರಕಟವಾದ ಕೂಡಲೇ ನಾಡಿನ ನಾನಾ ಭಾಗದಿಂದ ಅಭಿಮಾನಿಗಳು ಕಳಿಸ್ತಿರ್ತಕ್ಕಂಥ ಶುಭಾಶಯಗಳ ಸುರಿಮಳೆ ಅಲ್ಲಿ ನಾನು ಬೈದು ಹೋಗಿದ್ದೇನೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಬಂಧುಗಳು ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅಭಿನಂದಿಸಲಿಕ್ಕೆ ಕರೆದಿದ್ದಾರೆ. ಮತಿಮಂದನಾಗಿ
ನನಗೆ ತುಂಬ ವ್ಯತ್ಯಾಸ. ನನ್ನ ಸಾಧನ ನಿತ್ಯ ಹೋಗ್ಬಿಡ್ತು. ಈಗ ನಾನು ಮಾತಾಡಿದ್ರೆ ನನಗೆ ಕೇಳಿಸ್ತಾ ಇದೆ. ಮತಿಮಂದನಾಗಿ ಗತಿಯೇ ಕಾಣದೆ ಇರುವ ಹುಟ್ಟುಗೂಡನ ಕೈಯ ಕೋಲು ಕೊಟ್ಟು ನಡೆಸುವಂತೆ ಅಂತ ಬಸವಣ್ಣವರು ಒಂದು ಮಾತು ಹೇಳಿದ್ದಾರೆ. ಹಾಗೆ ನಾನು ಕೂಡ ಎತ್ತಿದವರ ಕೈಕೂಸಾಗಿ ಕರೆದ ಕಡೆಯೆಲ್ಲ ಹೋಗಿ ಬರ್ತಾ ಇದ್ದೆ. ನಾನಾ ಭಾಗದ ಅಭಿಮಾನಿಗಳು ಈಗ ನನ್ನನ್ನು ಈಗ ನಾನಾ ಕಡೆ ಕರೆದು ನಾನು ಹೋಗಿ ಬಂದಿದ್ದೆ. ಅದರಲ್ಲೂ ನಾನು ಕಳೆದ 70 ವರ್ಷಗಳಿಂದ ಸಂಪರ್ಕ ಇಟ್ಟುಕೊಂಡಿರುವಂತಹ ಸುತ್ತೂರು ಕ್ಷೇತ್ರದ ಪೂಜ್ಯ ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಸೂಚನೆಯನ್ನು ಮೀರುವಷ್ಟು ಧೈರ್ಯ ನನಗೆ ಬರದೆ ನಾನಿಲ್ಲಿ ಬಂದಿದ್ದೆ. ಬಹುಶಃ ಮೈಸೂರಿಗೆ ಬಂದು ಹೋಗಿರೋರಲ್ಲಿ ನನ್ನಷ್ಟು ಹಳಬ ಯಾರು ಇಲ್ಲ ಅಂತ ಕಾಣಿಸ್ತದೆ. ಹಾಗೆ ಪೂಜ್ಯರು ಮತ್ತು ಇಲ್ಲಿನ ಬಂಧುಗಳು ಅನೇಕ ಸಂದರ್ಭದಲ್ಲಿ ನನಗೆ ಸನ್ಮಾನ ಅಭಿನಂದನೆ ನೀಡಿದ್ದಾರೆ. ಇದೇನು ಹೊಸದಲ್ಲ. ಪೂಜ್ಯ ಜಗದ್ಗುರುಗಳ ಆಶಯದಂತೆ ಇಲ್ಲಿನ ಅಭಿನಂದನೆ ಕಾರ್ಯವನ್ನು ಸಂಘಟಿಸಿರ್ತಕ್ಕಂತಹ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕದಲಿ ವೇದಿಕೆ, ಕನ್ನಡ ಸಾಹಿತ್ಯ ಕೂಟದ ಎಲ್ಲ ಅಧ್ಯಕ್ಷರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಅಭಿಮಾನದ ಈ ಸಿರಿಮಳೆಯ ಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ಹೊಳಿತಾ ಇದೆ. ಅನುಭವದ ಒಂದು ಮಾತಿ, ನಗುಮುಖ ಇಲ್ಲದವರು ವೈದ್ಯರಾಗಬಾರದು, ನಗುಮುಖ ಇಲ್ಲದವರು ಶಿಕ್ಷಕರಾಗಬಾರದು, ನಗುಮುಖ ಇಲ್ಲದವರು ಧರ್ಮಗುರುಗಳಾಗಬಾರದು, ನಗುಮುಖ ಇಲ್ಲದವರು ಸಚಿವರಾಗಬಾರದು ಅಂತ ಇಂಥ ಬಹಳ ಇದೆ. ಹಾಗೆ ನನ್ನಂಥ ಸೋತವರು ಮಾತಾಡಬಾರದು. ಆದರೂ ನಮ್ಮ ಮೈಸೂರಿನ ಬಂಧುಗಳು ನನ್ನ ಬಗೆಗೆ ತೋರಿರತಕ್ಕಂಥ ಪ್ರೀತ್ಯಾದರಗಳಿಗೆ ಕೃತಜ್ಞತೆ ಅರ್ಪಿಸಲಿಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ ಅಷ್ಟೇ. ಈ ಅಭಿನಂದನಾ ಕಾರ್ಯಕ್ರಮ ನನ್ನ ಬಗೆಗೆ ಮೊದಲಿನಿಂದಲೂ ಅಪಾರವಾದಂತಹ ಕಾರುಣ್ಯ ತೋರಿಸ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರ ದಿವ್ಯ ಸಾನ್ನಿಧ್ಯದಲ್ಲೇ ನಡೀತಾ ಇರುವುದು ಸಹಜವಾಗಿ ನನಗೆ ಸಂತೋಷ ಉಂಟು ಮಾಡಿತು. ನನ್ನನ್ನು ಅಭಿನಂದಿಸಿ ಮಾತನಾಡಿದಂಥ ಕೃಷ್ಣೇಗೌಡರು ನನ್ನ ಮತ್ತು ನನ್ನ ಸೋದರ ಗುರು ಪರಮೇಶ್ವರಪ್ಪನವರಿಗೆ ತುಂಬ ಆತ್ಮೀಯ. ಇಂದಂತೂ ಅವರು ಇತ್ತೀಚೆಗಷ್ಟೇ ನನ್ನ ಬಗ್ಗೆ ಒಂದು ಸ್ವಾರಸ್ಯದ ಲೇಖನ ಬರೆದಿದ್ದಾರೆ. ಅದು ಓದಬಹುದಾದ್ದರಿಂದ ನನಗೆ ಗೊತ್ತು. ಈಗ ಅವರು ನನ್ನ ಬಗ್ಗೆ ಬಹಳ ನನ್ನಲ್ಲಿ ಇಲ್ಲದ ಗುಣಗಳನ್ನೆಲ್ಲ ನನ್ನ ಮೇಲೆ ಆರೋಪಿಸಿ ಮಾತಾಡಿರಬಹುದು. ಯಾಕೆ ನೀವೇನು ಕೇಳಲಿಲ್ಲ, ನೀವು ಮಾತಾಡಿ. ನಾನು ಕಂಡಂತಹ ಓರ್ವ ಪ್ರತಿಭಾನ್ವಿತ ವಾಗ್ಮಿ ಮತ್ತು ಲೇಖಕ ಪ್ರೊಫೆಸರ್ ಕೃಷ್ಣೇಗೌಡರು ನಾಡಿಗೆಲ್ಲ ಪರಿಚಿತ. ನನ್ನ ಹಳ್ಳಿಯ ತಾಯಿಯ ಒಂದು ಮಾತಿ ಬೀಸುವಾಗ ಹಾಡ್ತಾ ಇದೆ ಮಾತನ್ನು. ಅಕ್ಕಯ್ಯ ಸರಸ್ವತಿ ಶಾಲೆಗೆ ಹೋಗ್ಯಾಳ, ಶಾಲೆಯಲ್ಲಿ ಅಕ್ಕರವ ಕಲಿತಾಳ, ಶಾಲೆಯಲ್ಲಿ ಅಕ್ಕರವ ಕಲಿತಾಳ, ತಂದೆಯಿನ ನಾಲಿಗೆ ಮೇಲೆ ಬರೆದಾಳ ಅಂತ. ವಿದ್ಯಾದೇವತೆ ಎನ್ನುವಂತಹ ಸರಸ್ವತಿಯನ್ನೇ ಶಾಲೆಗೆ ಕಳಿಸೋದು ನಮ್ಮ ಗ್ರಾಮೀಣರಲ್ಲಿ ಮಾತ್ರ ಸಾಧ್ಯ. ಆಕೆ ಶಾಲೆಗೆ ಹೋಗಿ ಮೊದಲು ಅಕ್ಷರ ಕಲಿತು ತನ್ನ ತಂದೆಯ ನಾಲಿಗೆ ಮೇಲೆ ಬಡಿತಾಳೆ. ಬಹುಶಃ ಆ ಸರಸ್ವತಿ ನಾಲಿಗೆ ಮೇಲೆ, ಕೃಷ್ಣೇಗೌಡರ ನಾಲಿಗೆ ಮೇಲೆ ಬಂದಿದ್ದಾಳೆ ಅಂತಲೇ ಅವರ ಬಾಯಲ್ಲಿ ಕನ್ನಡದ ನುಡಿ ಸಡಗರ ಪಡ್ತಾ ಇದೆ. ನಾಡಿದ್ದಿನಿಂದ ಮಂಡ್ಯದಲ್ಲಿ ನಡೆಯತಕ್ಕಂತಹ 3 ದಿನಗಳ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಸಮಿತಿ ನನ್ನನ್ನು ಯಾಕೆ ಆರಿಸ್ತೋ ನನಗೆ ಗೊತ್ತಿಲ್ಲ. ಆತ್ಮಜ್ಞಾನಿ ಅಲ್ಲಮ ಪ್ರಭುವಿನ ಒಂದು ಮಾತಿ, ಮಾನವರಿಗೆ ಮರ್ತ್ಯಲೋಕ, ದೇವರಿಗೆ ದೇವಲೋಕ, ಗುಹೇಶ್ವರನಲ್ಲ ಹಿಂಗೆ ಯಾವ ಲೋಕವೂ ಇಲ್ಲ ಅಂತ.
ಅಲ್ಲಮಪ್ರಭು. ಹಾಗೆ ನನಗೂ ಕೂಡ ನಾಡಿನ ಅಭಿಮಾನಿಗಳ ಪ್ರೀತಿ ವಿಶ್ವಾಸಗಳಲ್ಲಿ ನನ್ನಲ್ಲೂ ಬೇರೆ ಏನೂ ಇಲ್ಲ. ನನ್ನ ಸೋದರ ಪರಮೇಶ್ವರಪ್ಪ ಇದ್ದಾಗ ಪ್ರತಿ ವರ್ಷ ದೀಪಾವಳಿಯಲ್ಲಿ ಶುಭಾಶಯ ಪತ್ರ ಕಳಿಸ್ತಾ ಇದ್ದ ಬಂಧು ಮಿತ್ರರಿಗೆ. ಆ ಒಂದು ಶುಭಾಶಯ ಪತ್ರದಲ್ಲಿ 2 ದೀಪಾವಳಿಗೆ ಬಂದಂಥ ಶುಭಾಶಯ ಪತ್ರಗಳಲ್ಲಿ ಇದ್ದಂಥ ಮಾತುಗಳು ಹೀಗಿದ್ದಾವೆ. ಅದು ಒಂದು ವಿಶ್ವಕವಿ ರವೀಂದ್ರನಾಥ್ ಠಾಕೂರ್ ಅವರ ಒಂದು ಕವನ. ಅದರಲ್ಲಿ ನನ್ನಲ್ಲಿ ಕೊಡಲು ಏನೂ ಇಲ್ಲ, ಒಡವೆ ವಸ್ತುಗಳಿಲ್ಲ, ಬೆಳ್ಳಿ ಬಂಗಾರವಿಲ್ಲ, ಆದರೂ ನಿಮಗೊಂದು ಕೊಡುಗೆ ಕೊಡಬಯಸುತ್ತೇನೆ. ನೀವು ಅದನ್ನು ಕೊಂಡು ತರುವಂತಿಲ್ಲ, ತಂದು ಮಾರುವಂತಿಲ್ಲ. ನನ್ನ ಕೊಡುಗೆ ಎಂದರೆ ಕೇವಲ ಪರಿಶುದ್ಧ ಸ್ನೇಹ ಅಂತ ರವೀಂದ್ರನಾಥ್ ಠಾಗೂರ್. ಆತ್ಮೀಯ ಸ್ವಾಗತ. ನಾನು ಎಂದೆಂದಿಗೂ ನಿಮ್ಮೊಡನಿರುವ ಪ್ರೀತಿ ವಿಶ್ವಾಸ ಎಂದಿದೆ. ರವೀಂದ್ರನಾಥರ ಈ ಕವನದ ಸಾಲುಗಳಿಗೆ ನಾನು ಸಹಿ ಹಾಕಿದೆ. ಹಾಗೆಯೇ ನಮ್ಮ ಸೋದರ ಕಳಿಸಿದಂಥ ಇನ್ನೊಂದು ದೀಪಾವಳಿ ಶುಭಾಶಯ ಪತ್ರದಲ್ಲಿ ಹಿರಿಯರೊಬ್ಬರು ಒಬ್ಬ ಸಾಧಕನನ್ನು ಕುರಿತು ಹೇಳ್ತಾರೆ ಮಾತನ್ನು. ಅವನು ಜನರ ವಿಶ್ವಾಸವನ್ನು ಗಳಿಸಲು ಮೋಡಿಯನ್ನೇನೂ ಮಾಡಲಿಲ್ಲ. ತನ್ನ ಪ್ರಯತ್ನಗಳಲ್ಲಿ ಸೋತಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ತನ್ನ ಮೇಲೆ ಬಂದಂಥ ಒತ್ತಡಗಳನ್ನು ತಾನೇ ಹೊತ್ತನಲ್ಲದೆ ಇನ್ನೊಬ್ಬರ ಮೇಲೆ ಹೇಳಲಿಲ್ಲ. ಎಂದೂ ಯಾವುದಕ್ಕೂ ಅವನು ಬೇಸರ ಪಟ್ಟುಕೊಳ್ಳಲಿಲ್ಲ, ಯಾರನ್ನು ದ್ವೇಷಿಸಲಿಲ್ಲ, ಎಲ್ಲರನ್ನೂ ಸಮಾನವಾಗಿ ಕಂಡ, ಪ್ರೀತಿಸಿದ. ಅವನು ಹೋದಡಿಯಲ್ಲೆಲ್ಲ ಅಭಿಮಾನದ ಹೊಳೆಯೇ ಹರಿಯಿತು. ಆ ಅಪರಿಚಿತರು ಕೂಡ ಅವರಿಗೆ ಆಪ್ತರಾದರು ಅನ್ನುವಂಥ ಮಾತಿದೆ. ಬಹುಶಃ ಈ 2 ನುಡಿಗಳನ್ನು ಹಿಡಿದು ನನ್ನ ಬದುಕನ್ನು ನಾನು ನಡೆಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಸಂತೋಷಪಡ್ತೇನೆ. ನನಗೆ ಅತ್ಯಂತ ಉನ್ನತವಾದಂತಹ ರಾಷ್ಟ್ರೀಯ ಬಸವ ಪುರಸ್ಕಾರನ ಕರ್ನಾಟಕ ಸರ್ಕಾರ ನೀಡಿದೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ. ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ ಗೌರವವನ್ನು ನೀಡಿದೆ. ಮತ್ತು ರೆಡ್ ಕ್ರಾಸಿನ ಸೇವೆಗಾಗಿ ಸಿಲ್ವರ್ ಎಲಿಫೆಂಟ್ ಅಂತ ಒಂದು ಉನ್ನತ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಕೊಟ್ಟಿದ್ದಾರೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಈ ಸಮ್ಮೇಳನ ಸಂದರ್ಭದಲ್ಲಿ ಈ ಅಧ್ಯಕ್ಷತೆ ಗೌರವ ನೀಡತಕ್ಕಂಥ ಸಂದರ್ಭದಲ್ಲಿ ನಾನು ನಿಜಕ್ಕೂ ಬೆರಗಾಗಿದ್ದೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಹರಿದ ಚಾಪೆಯ ಮೇಲೆ ಹರಿದ ಕಂಬಳಿ ಹೊದ್ದು ಮಲಗುತ್ತಿದ್ದ ಅರೆಹೊಟ್ಟೆಯ ಅರಮನೆಯಲ್ಲಿದ್ದಂತಹ ಉನ್ನತ ಶಿಕ್ಷಣ ಪಡೆಯುವ ಅವಕಾಶದಿಂದ ವಂಚಿತನಾದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಉನ್ನತ ಸ್ಥಾನಮಾನಗಳನ್ನು ಪಡೆದಿದ್ದೇ ಒಂದು ಸೋಜಿಗ. ಇಂದು ಇದು ಹೇಗೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೂ ಆಗದ ಕೇಳಲಿಕ್ಕೂ ಆಗದಂತಹ ಅವಸ್ಥೆ ನನ್ನದು. ಆದರೂ ಒದಗಿ ಬರುವ ನಮ್ಮ ತಂದೆ ತಾಯಿ ಒಂದು ಮಾತು ಹೇಳ್ತಾ ಇದ್ರು, ಒದಗಿ ಬರುವ ಅವಕಾಶಗಳನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಅಂತ. ಆ ತಂದೆ ತಾಯಿಯ ಮಾತನ್ನು ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ನಾನು ಹಿಂದೊಮ್ಮೆ ಹೇಳಿದಂತೆ ಬಸವಣ್ಣವರ ವಚನದಂತೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ನಾನು ಒಂದಿಷ್ಟು ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರದ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. ನಾವು ತೀರಿಸಲಾಗದ ಒಂದು ಸಾಲವೆಂದರೆ ಕಾಲ ಅಂತ ಒಂದು ಚೀನಿ ಗಾದೆ. ನಾನು ಅದನ್ನು ಗಮನದಲ್ಲಿಟ್ಟುಕೊಂಡು ಒಂದು ನಿಮಿಷವನ್ನು ವ್ಯರ್ಥ ಮಾಡದೆ ಅದನ್ನು ಬಳಸಿ ನಾನು ಕೆಲಸ ಮಾಡಿದ್ದೇನೆ. ನಿಘಂಟಿನಲ್ಲಿ ಅದೃಷ್ಟ ಅಂತ ಒಂದು ಮಾತಿ. ಅದೃಷ್ಟ ಅನ್ನೋ ಶಬ್ದಕ್ಕೆ ನಿಘಂಟುಕಾರರು ಜನ್ಮಾಂತರದ ಒಳ್ಳೆಯ ಅಥವಾ ಕೆಟ್ಟ ಫಲ, ಹಣೆ ಬರಹ, ಸುದೈವ ಮತ್ತು ಭಾಗ್ಯ ವಿಶೇಷ ಇಂಥ ಅರ್ಥಗಳನ್ನು ಅವರು ಕೊಟ್ಟಿದ್ದಾರೆ. ಏಳು ಅರ್ಥಗಳು ಕೊಟ್ಟಿದ್ದಾರೆ. ಅವ್ರು ಹೇಳೋ
ಇನ್ನು ಕೊನೆ 2 ಅರ್ಥಗಳಂದ್ರೆ ಕಾಣದ, ಗೋಚರಿಸಲಾಗದ ಅಂತ ಅರ್ಥಗಳಿವೆ. ಆ ಮೊದಲು ಹೇಳಿದಂಥ ಸುದೈವ, ಭಾಗ್ಯ ವಿಶೇಷ, ಹಣೆ ಬರಹ, ವಿಧಿಲಿಖಿತ ಈ ಅರ್ಥಗಳು ನನಗಿನ್ನೂ ಅರ್ಥವಾಗಿಲ್ಲ. ಆದರೆ ಕೊನೆ 2 ಕಾಣದ, ಗೋಚರಿಸಿದ ಅನ್ನೋದು ನನಗೆ ಅರ್ಥ ಆಗಿದೆ. ನಮ್ಮ ಬದುಕಿನಲ್ಲಿ ಅಂತಹ ಕಾಣದ, ಗೋಚರಿಸಿದ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಅದೃಷ್ಟ ಇದ್ದವನನ್ನ ಅದೃಷ್ಟಶಾಲಿ, ಅದೃಷ್ಟವಂತ ಅಂತ ಕರೀತಾರೆ. ಅಪಘಾತದಿಂದ ಪಾರಾಗಿ ಬಂದಾಗ ಅದೃಷ್ಟವಂತ ಅಂತಾರೆ. ಹಾಗೆಯೇ ಡೊನೇಷನ್ ಇಲ್ಲದೆ ಕಾಲೇಜಿನಲ್ಲಿ ಸೀಟ್ ಸಿಕ್ಕಾಗ ಅದೃಷ್ಟ ಅಂತಾರೆ. ಚುನಾವಣೆಯಲ್ಲಿ ಗೆದ್ದು ಬಂದಾಗ ಅದೃಷ್ಟ ಅಂತಾರೆ. ಕಳೆದು ಹೋದಂಥ ವಸ್ತು ಸಿಕ್ಕಿದಾಗ ಅದೃಷ್ಟ ಅಂತಾರೆ. ಲಾಟ್ರಿಯಲ್ಲಿ ಬಹುಮಾನ ಬಂದಾಗ ಅದೃಷ್ಟ ಅಂತಾರೆ. ಅನುಕೂಲಸ್ಥರ ಮನೆ ಹೆಣ್ಣು ದೊರೆತಾಗ ಅದೃಷ್ಟ ಅಂತಾರೆ. ಪರೀಕ್ಷೆಯಲ್ಲಿ ಅನಿರೀಕ್ಷಿತವಾಗಿ ಪಾಸ್ ಆದಾಗ ಅದೃಷ್ಟ ಅಂತಾರೆ. ಹಾಗೆ ಕಳ್ಳತನ ಮಾಡಿ ಯಾರ ಕೈಗೂ ಸಿಕ್ಕದೇ ಇದ್ದಾಗ ಅದೃಷ್ಟ ಅಂತಾರೆ. ಜೂಜಿನಲ್ಲಿ ಗೆದ್ದಾಗ ಅದೃಷ್ಟ ಅಂತಾರೆ. ಹೊಲಗದ್ದೆಯಲ್ಲಿ ಸಮೃದ್ಧವಾಗಿ ಬೆಳೆ ಬಂದಾಗ ಅದೃಷ್ಟ ಅಂತಾರೆ. ವರ್ಗಾವಣೆಯಲ್ಲಿ ತಾವು ಕೇಳಿದಂಥ ಸ್ಥಳ ಸಿಕ್ಕಾಗ ಅದೃಷ್ಟ ಅಂತಾರೆ. ಬಹಳ ಕಾಲದ ನಂತರ ಮಕ್ಕಳಾದಾಗ ಅದೃಷ್ಟ ಅಂತಾರೆ. ಇನ್ನು ಕೋರ್ಟ್ನಲ್ಲಿ ಕೇಸ್ ಗೆದ್ದಾಗ ಅದೃಷ್ಟ ಅಂತಾರೆ. ಭ್ರಷ್ಟಾಚಾರದ ಆರೋಪದಿಂದ ಮುಕ್ತವಾದಾಗ ಅದೃಷ್ಟ ಅಂತಾರೆ. ಸಂಚಾರ ನಿಯಮ ಉಲ್ಲಂಘಿಸಿ ಪೊಲೀಸರ ಕೈಗೆ ಸಿಕ್ಕದೇ ಇದ್ದಾಗ ಅದೃಷ್ಟ ಅಂತಾರೆ. ಹಾಗೆ ಇಂತಹ ಸಂದರ್ಭಗಳಲ್ಲಿ ಅದೃಷ್ಟ, ಅದೃಷ್ಟಶಾಲಿ ಅನ್ನುವಂತಹ ಮಾತನ್ನ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಆದರೆ ಈ ಯಾವ ಸಂದರ್ಭಕ್ಕೂ ಸಲ್ಲದೇ ಇರುವಂಥ ನಾನು ಒಬ್ಬ ಅದೃಷ್ಟಶಾಲಿ. ನನ್ನಂತಹ ಒಂದು ಸಾಮಾನ್ಯ ಹಳ್ಳಿಯ ವ್ಯಕ್ತಿ ಕನ್ನಡದ ಸಾರ್ವಭೌಮ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಸಮ್ಮೇಳನದ ಸರ್ವಾಧ್ಯಕ್ಷನಾಗ್ತಾನೆ ಅಂದರೆ ಅದು ಒಂದು ಅದೃಷ್ಟ ಅಂತ ಭಾವಿಸಿದೆ. ಏನಿರಲಿ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಸಮ್ಮೇಳನ ಆದ್ಮೇಲೆ ಬರ್ತೀನಿ, ನೀವು ಕರೀದಿದ್ದು ಬಂದು ನಿಮ್ಮನ್ನೆಲ್ಲ ನೋಡ್ತೇನೆ. ನನ್ನನ್ನು ಬೇಗ ಬಿಟ್ಕೊಟ್ಟಷ್ಟು ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ನಮಸ್ಕಾರ. ನಮ್ಮ ಈ ಅಭಿನಂದನಾ ಕಾರ್ಯವನ್ನು ಸಂಘಟಿಸಿರುವಂತಹ ನನ್ನೆಲ್ಲ ಮಿತ್ರರನ್ನ ಅಭಿನಯಿಸ್ತೇನೆ. ಈ ಸಂದರ್ಭದಲ್ಲಿ ಶರಣ ದರ್ಶನ ಒಂದು ಕೃತಿ ಇತ್ತು, ಕೂಡ ಶರಣ ಸಾಹಿತ್ಯ ಪರಿಷತ್ತಿನ ಇದಕ್ಕೊಂದು ಘನತೆಗೆ ಒಂದು ಗೌರವ ತಂದುಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರೆಲ್ಲರೂ ನಾನು ಅಭಿನಯಿಸ್ತೇನೆ. ಶರಣ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ವದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಭಿನಂದಿತರಾದ ಡಾಕ್ಟರ್ ಗೋವಿಚ್ ಅವರೇ, ಪ್ರೊಫೆಸರ್ ಎಂ ಕೃಷ್ಣಯ್ಯ ಅವರೇ, ಡಾಕ್ಟರ್ ಜ್ಯೋತಿ ಶಂಕರ್ ಅವರೇ, ಮದ್ದಿಕೆರೆ ಗೋಪಾಲ್ ಅವರೇ, ಶಾರದಾ ಶಿವಲಿಂಗ ಸ್ವಾಮಿ ಅವರು, ಚಂದ್ರಶೇಖರ್ ಅವರೇ, ಮಾಧು ಸದಾನಂದನವರೇ, ಕೆಲವರಲ್ಲಿ ಸಿದ್ದಪ್ಪನವರೇ, ಈ 5 ಸಂಸ್ಥೆಗಳೆಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಆತ್ಮೀಯರೇ, ಈ ದಿವಸ 2 ವಿಶೇಷ ಕಾರ್ಯಕ್ರಮಗಳ ನಿಮಿತ್ತ ನಾವಿಲ್ಲಿ ಸೇರಿದ್ದೇವೆ. ನಾಳೆ ಒಂದು ದಿವಸ ಬಿಟ್ಟು ನಾಡಿನಿಂದ 3 ದಿವಸ ಮಂಡ್ಯದಲ್ಲಿ ನಡೆಯುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಮ್ಮೇಳನ 3 ದಿವಸ ಅಲ್ಲಿ ನಡೀತಾ ಇದೆ. ಅದು ಅದ್ದೂರಿಯಾಗಿ ಆಡಂಬರದಿಂದ ಕೃಷ್ಣೇಗೌಡ ಹೇಳಿದಾಗ ಎಲ್ಲ ರೀತಿಯಲ್ಲೂ ನಡೆಯಿತು. ಅದು ಯಾವುದೂ ಇಲ್ಲದೆ ಪ್ರೀತಿ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು
ಮೈಸೂರಿನ ಅರಸು ಸಂಸ್ಥಾನದವರು ಸ್ಥಾಪಿಸುವಂತಹದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳು ಅಪಾರವಾದಂತಹದ್ದು. ನೀವು ಅನೇಕರು ಸಾಧನೆಗಳು ಮಾಡಿದಾಗ ಸಾಧನೆ ಪಟ್ಟಿಯನ್ನು ತೋರಿಸ್ತಾ ಇರ್ತಿಂತಾಗಿದೆ ಅಂತ. ಆದರೆ ಯಾವುದನ್ನೂ ಬಿಡದ ಹಾಗೆ ಕರ್ನಾಟಕದಲ್ಲಿ, ದೇಶದಲ್ಲಿ ಸಾಧನೆ ಮಾಡಿದಂತಹ ಒಬ್ಬರು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಂದರೆ ಮೈಸೂರು ಚೆನ್ನಾಗಿ. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಒಂದು. ಅಲ್ಲಿ 86 ಸಮ್ಮೇಳನಗಳಾಗಿದೆ. ಈ ಬಾರಿ ಚಂದ್ರಶೇಖರ್ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಏನೇನು ಚರ್ಚೆ ನಡೀತಾ ಇದೆ ಅಂತ ಪ್ರಶ್ನೆಗಳು. 11ನೇ ತಾರೀಕು ಚಂದ್ರಶೇಖರ್ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಗಾಂಧಿ ಭವನದ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿತ್ತು. ನಾವು ಸಾಮಾನ್ಯ ಪೇಪರ್ 2-3 ದಿವಸ ಆದಮೇಲೆ ಹೋಗೋದು, ಇವತ್ತಿಂದ ನಾಡಿದ್ದು ಆಗಿ ಆಕಸ್ಮಿಕವಾಗಿ ಕಾರ್ ಹೋಗುವಾಗ ಅದೇ ಕೆಲಸ ಹಂಗೆ ನೋಡಿದ್ವಿ. ಅದೊಂದು ಸ್ಟೇಟ್ಮೆಂಟ್ ಇತ್ತು. ಅದು ಚಿಕ್ಕಮಂಗ್ಳೂರಲ್ಲಿ ಇನ್ನೊಂದು ದಿವಸ ಇತ್ತು. ಕೃಷ್ಣೇಗೌಡ ಹೇಳಿದ್ರೆ ಯಾವಾಗ ಇರ್ತಾರೆ, ಎಲ್ಲಿರ್ತಾರೆ ಗೊತ್ತಾಗಲ್ಲ ಅಂತ. ಇನ್ನೊಂದು ದಿವಸ ಚಿಕ್ಕಮಂಗ್ಳೂರಿಂದ ಬಂದಿದ್ದರು. ಅಲ್ಲಿ ಪತ್ರಿಕೆಯವರು ಅವರು ಸಂದರ್ಶನ ಮಾಡಿದರು. ಅದನ್ನು ಬಾಕ್ಸಲ್ಲಿ ಹಾಕಿದರು. ಅದನ್ನು ಅವ್ರಿಗೆ ಹೇಳಿದ್ವಿ, ಹಿಂಗೆ ನೀವು ಚಿಕ್ಕಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ, ಬಂದಿದೆ ಅಂತ. ಅವ್ರು ಕೊಟ್ಬಿಟ್ರೆ ಏನು ಅಂದರೆ ನನ್ನ ಗಂಟೆಗಟ್ಟಲೆ ಸಂದರ್ಶನ ಮಾಡಿದ್ರು. ಯಾವುದನ್ನ ಹಾಕೋದು ಅದು ಪಾತ್ರ ಹಾಕಿದ್ದಾರೆ. ಯಾವುದನ್ನೇ ಪೇಪರ್ ನೋಡಿದ್ರೆ ಆ ಕುತೂಹಲಕ್ಕಾದ್ರೂ ನೋಡ್ತೀರಿ ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಇವತ್ತು ಕೃಷ್ಣೇಗೌಡ ಹೇಳಿದಾಗೆ ಸಾರ್ವತ್ರಿಕವಾಗಿ ಚರ್ಚೆ ಆಗಬೇಕಾದಂಥ ಸಂಗತಿಗಳು, ಕನ್ನಡ ಭಾಷೆಯನ್ನು ಸಮೃದ್ಧವಾಗಿ ಬೆಳೆಸಬೇಕಾದಂಥ ಚರ್ಚೆಗಳು, ಅದಕ್ಕೆ ಇರುವಂಥ ಅಗತ್ಯತೆಗಳನ್ನು ಕುರಿತು ಚರ್ಚೆ ಮಾಡೋದ್ರ ಬದಲಾಗಿ ತಾತ್ಕಾಲಿಕವಾದ ಆ ಸಂದರ್ಭಕ್ಕೆ ಬೇಕಾದಂಥ ಸಂಗತಿಗಳ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದು ನಿಮ್ಮೆಲ್ಲ ಗೊತ್ತಿರುವಂಥ ಸಂಗತಿ. ಹೆಚ್ಚು ಮಾತುಗಳನ್ನು ಅದಕ್ಕೆ ಸೂಕ್ತ ಅಲ್ಲ, ಯಾಕಂದ್ರೆ ಚಂದ್ರಸೌರು ಬೇಗ ಕಳಿಸ್ಕೊಟ್ಟಿರ್ತಾರೆ. ಅವ್ರು ಕೊನೆಗೆ ಹೇಳಿದ್ರು ಅದೃಷ್ಟವಂತರು ಹಾಗೆ ಅಂತೇಳಿ. ಒಂದು ನಕಾರಾತ್ಮಕವಾದಂಥ ಸಂಗತಿಗಳಿಂದ ಅದೃಷ್ಟವಂತರಾಗೋದು ಒಂದು, ಆದರೆ ಸಕಾರಾತ್ಮಕವಾದ ಸಂಗತಿಗಳಿಂದ ಅದೃಷ್ಟವಂತರಾಗೋದಿದೆಯಲ್ಲ, ಅದು ನಿಜಕ್ಕೂ ಅದೃಷ್ಟವಂತರಾದಂಥ ಸಂಗತಿ. ಆ ದೃಷ್ಟಿಯಿಂದ ಗೌರವ ಚಂದ್ರಶೇಖರ್ ಅದೃಷ್ಟವಂತರೇ ಅಂತಲೇ ಹೇಳಬೇಕು. ಯಾಕೆಂದ್ರೆ ಅವರು ವಸೂಲಿ ಹಚ್ಚಿದವರಲ್ಲ, ನನ್ನ ಅಧ್ಯಕ್ಷತೆ ನನ್ನ ಹೆಸರು ಸೂಚಿಸಿ ಅಂತ ಯಾರನ್ನು ಕೇಳೋರಲ್ಲ, ಅದಕ್ಕಾಗಿ ಬೇರೆ ಬೇರೆ ಏನನ್ನು ಮಾಡಿದವರಲ್ಲ. ಬಹುಶಃ ಅವರಿಗೆ ಅದು ಆಗಿದ್ದೀರಿ ಅಂತ ಹೇಳೋವರೆಗೆ ಅವ್ರು ಕನಸಿನಲ್ಲೂ ಕಂಡಿದ್ದಿಲ್ಲ ಅಧ್ಯಕ್ಷನಾಗಬೇಕು ಅಂತ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗುವ ಕನಸನ್ನೂ ಕಾಣದ ಒಬ್ಬ ಸೈಲೆಂಟ್ ವರ್ಕರ್ ಅಥವಾ ಹಾಗೆ ತನ್ನಷ್ಟಕ್ಕೆ ತಾನು ಕೆಲಸ ಮಾಡುವಂತಹ ಗ್ರಾಮೀಣ ಪ್ರತಿಭೆಯ, ಜನಪದ ಪ್ರತಿಭೆಯ ವ್ಯಕ್ತಿಗೆ ಸಮ್ಮೇಳನಾಧ್ಯಕ್ಷರ ಗೌರವ ದೊರೆತದ್ದು ಆ ದೃಷ್ಟಿಯಿಂದ ನಿಜಕ್ಕೂ ಅದೃಷ್ಟವಾದಂಥದ್ದು ಭಾವಿಸಬೇಕು. ಅಂದರೆ ಗಮನಿಸಬೇಕಾದಂತೆ ಅಂತಹದ್ದು ಏನಿಲ್ಲದೆ ಇದ್ದರೂ ಕೂಡ ಅರ್ಹರಾದಂಥವ್ರಿಗೆ ಸೂಕ್ತವಾದ ಸ್ಥಾನಮಾನಗಳು ಕರ್ನಾಟಕದಲ್ಲಿ ಅಪರೂಪಕ್ಕಾದರೂ ಒಮ್ಮೊಮ್ಮೆ ಸಿಗುತ್ತೆ ಅಂತ ಅನ್ನೋದಕ್ಕೆ ಅವರು ಜಾನಪದದಲ್ಲಿ ಮತ್ತು ಶಿಷ್ಟ ಸಾಹಿತ್ಯದಲ್ಲಿ ಎರಡಲ್ಲೂ ಕೂಡ ಒಂದು ಸಿದ್ಧಹಸ್ತರು. ಯಾವುದೇ ಕಾರ್ಯ ಹಮ್ಮಿಕೊಂಡ್ರೂ ಕೂಡ ಅದಕ್ಕೆ ಯಾವುದೇ ಅಪಚಾರ ಆಗದ ಹಾಗೆ ಆ ಕಾರ್ಯವನ್ನು ನಿರ್ವಹಿಸುವಂತಹ ಅಪರೂಪದ ಸಾಮರ್ಥ್ಯವನ್ನು ಉಳ್ಳವರು. ಅವರು ಕೃಷ್ಣೇಗೌಡ ಹೇಳಿದ ಮಾತಿನಲ್ಲಿ ಸ್ಪಷ್ಟತೆ ಇದೆಯೋ ಅವರ ಬರವಣಿಗೆಯಲ್ಲೂ ಅಷ್ಟೇ ಸ್ಪಷ್ಟತೆ ಇರೋದನ್ನು ಯಾರಾದರೂ ಗುರುತಿಸ್ಬೋದು. ಇಲ್ಲಿ ಲೇಖನದಲ್ಲಿರುವಂಥದ್ದನ್ನು ರವಿಶಂಕರ್ ಅವರು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ.
ಅವರು ಸಮಾಜ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು. ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಪ್ರತಿಯೊಬ್ಬ ಕನ್ನಡಿಗರು ₹1 ಕೊಡಬೇಕು ಅಂತ ಯೋಜನೆ ರೂಪಿಸಿದರು. ಅದರ ಹಿಂದೆ ಇದ್ದ ಉದ್ದೇಶ ಇಡೀ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮದು ಅಂತನ್ನುವ ಭಾವನೆ ಬರಬೇಕು. ಎರಡನೇದಾಗಿ ಪರಿಷತ್ ಯಾವತ್ತೂ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಪರಿಷತ್ತು ಕಾರ್ಯವನ್ನು ನಡೆಸಬಾರ್ದು. ತನ್ನ ಸ್ವಂತ ಕಾಲ ಮೇಲೆ ತನ್ನ ಪರಿಷತ್ತು ಕಾರ್ಯನಿರ್ವಹಿಸಿದಾಗ ಅದಕ್ಕೆ ಹೆಚ್ಚು ಮಹತ್ವ ಇರುತ್ತದೆ ಅಂತನ್ನೋದು ಅವರ ಯೋಜನೆಯ ಹಿಂದಿನ ಉದ್ದೇಶ. ಹಾಗೆ ನನ್ನ ಬೆಳೆಸಿದ್ರು. ಹಾಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅದನ್ನು ಅಖಿಲ ಭಾರತ ಮಟ್ಟಕ್ಕೆ ವ್ಯಾಪ್ತಿಗೆ ಪರಿಷತ್ತಿನ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿದಂತಹ ಶ್ರೇಯಸ್ಸು ಕೂಡ ಅವರಿಗೆ ಸಲ್ಲುವಂಥದ್ದು. ದೆಹಲಿಯಲ್ಲೂ ಕೂಡ 2 ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳನ್ನು ಅನುಭವ ಸಾಹಿತ್ಯದ ಮೇಲೆ ಮತ್ತೊಂದು ವಿಷಯದ ಕುರಿತಾಗಿ ಅಲ್ಲಿ ಒಂದು ಸಮ್ಮೇಳನವನ್ನು ನಡೆಸಿ ಆ ಮೂಲಕ ಕೃತಿಗಳು ಕೂಡ ಹೊರಗೆ ಬಂದಿದೆ. ಮತ್ತು ಇಲ್ಲಿ ಶರಣ ದರ್ಶನ ಏನು ಪುಸ್ತಕ ಬಿಡುಗಾಗಿದೆ. ಅದೇ ರೀತಿ ಶರಣ ಕ್ಷೇತ್ರ ದರ್ಶನ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಏನೇನು ಶರಣರು ಆಗಿ ಹೋದರು ಇವತ್ತಿಲ್ಲಿ ಅಪ್ರಮುಖವಾದವರು ಅಂತ ನಾವು ಭಾವಿಸುವಂತಹ ಶರಣರ ಕುರಿತು ಏನಲ್ಲಿ ಉಪನ್ಯಾಸಗಳನ್ನು ಮಾಡಿ ಪುಸ್ತಕ ಸಿದ್ಧವಾಗಿದೆ. ಆ ರೀತಿ ಯಾವ ತಾರತಮ್ಯಗಳು ಇಲ್ಲದೆ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಕೃತಿಯ ರೂಪದಲ್ಲಿ ಹಾಗೂ ವಿಡಿಯೋ ರೂಪದಲ್ಲಿ ಅದನ್ನೆಲ್ಲ ಸಂಗ್ರಹಿಸಿ ಯಾವತ್ತಿಗೂ ಆ ಮಾಹಿತಿ ದೊರೆಯುವಂಥ ಒಂದು ಅಪೂರ್ವವಾದಂತಹ ಕೆಲಸವನ್ನು ಕೂಡ ಚಂದ್ರಸತ್ನವರು ಮಾಡಿದ್ದಾರೆ. ಅದು ಒಂದು ಡಾಕ್ಯುಮೆಂಟ್ರಿ ಇರ್ಬೋದು, ಸಾಕ್ಷ್ಯಚಿತ್ರ ಇರ್ಬೋದು, ಮತ್ತು ಯಾವುದಕ್ಕೂ ಕೂಡ ಒಂದು ಸ್ಕ್ರಿಪ್ಟ್ ತಯಾರು ಮಾಡಬೇಕು ಅಂದರೆ ಅವ್ರ ಜವಾಬ್ದಾರಿ ಕೊಟ್ಟರೆ ಅದರ ಮೇಲೆ ಯಾವ ಕೈ ಆಡಿಸ್ಬಾರ್ದು, ಬದಲಾವಣೆ ಮಾಡಬಾರ್ದು. ಅಷ್ಟು ಸ್ಪಷ್ಟವಾಗಿ ಅದನ್ನು ಬರೆಯುವಂಥ ಸಾಮರ್ಥ್ಯ ಇರುವಂಥ ಅಪರೂಪದ ಸಾಹಿತಿಗಳು ಅವರು. ಮತ್ತು ಯಾರ ಬಗ್ಗೆ ಎಲ್ಲೂ ಕೂಡ ವೈಯಕ್ತಿಕವಾದಂತಹ ದ್ವೇಷಾಸೂಯೆಗಳಿಗೆ ಅವರ ಮನಸ್ಸಿನಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿದಂಥವಲ್ಲ. ಹಾಗಂದ ಕೂಡಲೇ ಅವರು ವ್ಯತಿರಿಕ್ತವಾದ ಸಂದರ್ಭಗಳು ಬಂದಾಗ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ ಅಂತೇಳಿ ಅಲ್ಲ, ವಸ್ತುನಿಷ್ಠವಾದಂಥ ಸಂಗತಿಯ ಬಗ್ಗೆ ಅವರು ಅಭಿಪ್ರಾಯಗಳನ್ನು ವಿರುದ್ಧವಾಗಿ ವ್ಯಕ್ತಪಡಿಸಿದ್ರು ಕೂಡ ಅಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ಕೂಡ ಯಾವತ್ತಿಗೂ ಗೌರವ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಅವರು ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಮಂಡ್ಯದಲ್ಲಿ ಸಮ್ಮೇಳನವನ್ನು ನಡೆಸಿದ್ರು. ಈಗ ಅದೇ ನೆಲದಲ್ಲಿ ಅಧ್ಯಕ್ಷರಾಗುವಂಥ ಸದಾವಕಾಶ ಅವರಿಗೆ ದೊರೆತಿದೆ. ಅವರ ಅಧ್ಯಕ್ಷತೆಯಲ್ಲಿ ಬರುವ 3 ದಿವಸಗಳ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಮೈಸೂರಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ, ಇದೇ ಸಂದರ್ಭದಲ್ಲಿ ಶರಣ ದರ್ಶನ ಕೃತಿ ಲೋಕಾರ್ಪಣೆ ಆಗಿದೆ. ಡಾಕ್ಟರ್ ಜಯಶಂಕರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಕೃತಿಯನ್ನು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸುಭಾಷ್ ನಮ್ಮ ನಾಗು ಸದಾನಂದವರು, ಚಾರುದಾಸ್ ಫಿಲಿಮ್ಸನ್ನರು ಮತ್ತು ಇತರೆಲ್ಲ ಸೇರಿ ಸುಮಾರು 100 ಉಪನ್ಯಾಸಗಳನ್ನು ಆನ್ಲೈನಲ್ಲಿ ಮಾಡಿಸಿದರು. ಅದರಲ್ಲಿ 50 ಉಪನ್ಯಾಸಗಳನ್ನು ಸಂಗ್ರಹಿಸಿ ಈಗ ಮೊದಲು ಮುದ್ರಣ ಮಾಡಿದ್ದಾರೆ. ಇನ್ನು 50 ಮಾಡಿದ್ರು ನೀವು ಹಿಡ್ಕೊಂಡು ಹೋಗಿ ತೊಂದರೆ ಆಗಬಾರ್ದು ಅಂತ 50 ಹಂಗೆ ಇಡ್ತಿದ್ದಾರೆ. 50 ಆಗಿದೆ, ಆಮೇಲೆ 50 ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯವನ್ನು ಕುರಿತು ಮಾತನಾಡುವಾಗ ಪ್ರಮುಖವಾದಂಥ ಸಂಗತಿಗಳನ್ನು ಉಲ್ಲೇಖ ಮಾಡುವ ಹಾಗೆ ನಾವೇ ಭೇದ ಮಾಡ್ತೀವಿ. ಪ್ರಮುಖವಾದದ್ದು ಪ್ರಮುಖವಾದದ್ದಲ್ಲದು ಹಾಗೆ ಅಂತೇಳಿ. ಹಾಗೆ ಇಲ್ಲಿ ಯಾರನ್ನು ಪರಿಚಯ ಮಾಡಿದಾರೋ ಎಲ್ಲ ಜನರು ಕೂಡ ಸಾಮಾನ್ಯವಾಗಿ ಚಾಲ್ತಿಯಲ್ಲಿ ಇಲ್ಲದೆ ಇರ್ತಂಥವ್ರು. ಅಪರೂಪಕ್ಕೆ ಸಾಹಿತಿಗಳು ಅಲ್ಲಿರುವಂಥ ವಿಶೇಷ ಸಂಗತಿಗಳ ಕಾರಣದಿಂದಾಗಿ ಅವರ ವಚನಗಳನ್ನು, ಅವರ ಸಂಗತಿಗಳನ್ನು ಉಲ್ಲೇಖಿಸುವಂಥದ್ದು. ಅಂತಹ 50 ಶರಣರನ್ನ ಕುರಿತಾಗಿಯೇ ಇಲ್ಲಿ ಲೇಖನಗಳು ಪ್ರಬಂಧ ಸಿದ್ಧವಾಗಿ ಮುದ್ರಣಗೊಂಡಿದೆ. ಅದರ ಬೆಲೆ ನಾಳೆ ತಗೊಂಡ್ರೆ 700, ಇವತ್ತು ತಗೊಂಡ್ರೆ 200 ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಅದಕ್ಕೆ 200 ಸಿಗುವಾಗ
ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಗಾಯನ ಕಾರಣ ನಿಮ್ಮನೆಗೆ ಇಟ್ಕೊಳ್ಳಿ ನನಗೆ ಬಂದವರೆಗೂ ಕೊಡಿ ಅದನ್ನು ಒಳ್ಳೆಯದಾಗಲಿ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ. ಇನ್ವಿಟೇಷನ್ಗಳು ಇದೆ. ಹೀಗೆ ಇಂಥ ಒಂದು ಸಾಹಿತ್ಯವನ್ನು ಮನಸ್ಸಿಗೆ ಮುದ ನೀಡುವಂತಹ ಒಂದು ಸಮಾಜದ ಎಲ್ಲ ಅಸಮತೋಲನಗಳ ನಡುವೆ ಕೂಡ ಒಂದು ಒಳ್ಳೆಯ ಬದುಕನ್ನು ಹೇಗೆ ನಡೆಸಬೇಕು ಅಂತನ್ನೋದನ್ನು ಯಾವುದೇ ವಚನ ಇರ್ಬೋದು, ಬಸವಣ್ಣಂದಿರ್ಬೋದು, ಅಲ್ಲಮ್ಮಂದಿರ್ಬೋದು, ನೀವು ಯಾವ ವಚನ ಓದಿದ್ರು ಕೂಡ ಮನಸ್ಸಿಗೆ ಆಹ್ಲಾದಕರತೆಯನ್ನೇ ಉಂಟು ಮಾಡುತ್ತೆ ಹೊರತು ಅದು ಯಾವುದು ಮನುಷ್ಯನ ಮೇಲೆ ಬೇರೆ ರೀತಿಯ ಪರಿಣಾಮವನ್ನು ಬೀರುವ ಸಂದರ್ಭವೇ ಬರೋದಿಲ್ಲ. ಅದು ವೈಯಕ್ತಿಕ ಸಾಧನೆ ಇರ್ಬೋದು, ಮನುಷ್ಯನ ಬದುಕಿನ ಉತ್ತಮಗೊಳಿಸ್ಕೊಳ್ಳಿರ್ಬೋದು. ಹಾಗೆ ಯಾವ ವಚನವನ್ನು ಎಲ್ಲಿ ಯಾವ ಸಾಲನ್ನು ತೆಗೆದುಕೊಂಡು ಬದುಕಿಗೆ ಅದು ಚಿತ್ರಹಾರಿಯಾದಂಥ ಒಂದು ಸಂದೇಶವನ್ನು ನೀಡುವಂಥದ್ದಾಗಿರುತ್ತೆ. ಇಂಥ ಒಂದು ಕೃತಿ ಬಂದಿರೋದು ಸಂತೋಷದ ಸಂಗತಿ. ಅದರ ಸಂಪಾದಕರಾದ ಸದಾನಂದಯ್ಯನವರು ಮತ್ತು ಶಿವಶಂಕರ್ ಅವರನ್ನು ಈ ಸಂದರ್ಭದಲ್ಲಿ ಮತ್ತು ಉಪನ್ಯಾಸ ಮಾಡಿ ಲೇಖನವನ್ನು ಸಿದ್ಧಪಡಿಸ್ಕೊಟ್ಟಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಭಾಳ ಜನ ಉಪನ್ಯಾಸ ಮಾಡ್ತಾರೆ, ಅದು ಫಾಲೋ ಅಪ್ ಮಾಡಿ ಲೇಖನ ಸಿದ್ಧಪಡಿಸ್ಕೋಬೇಕು ಅಂದರೆ 2-3 ವರ್ಷ ಆದರೂ ಕೊಡ್ತಾನೆ ಇರ್ತಾರೆ. ಈಗ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಅದು ಸಂಗ್ರಹ ಮಾಡೋರಿಗೆ ಗೊತ್ತಿರತಕ್ಕಂಥದ್ದು. ಆದರೆ ಅಷ್ಟು ಜನ ಕೊಟ್ಟಿರೋದು ಸಂತೋಷ ಸಂಗತಿ ಆಗಲಿ ಅಂತೇಳಿ ಇವತ್ತು ಮೈಸೂರಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಚನ್ನಬಸಪ್ಪನ ಹೇಳಿದಾಗೆ ಪೂಜ್ಯ ರಾಜೇಂದ್ರ ಮಹಾಸ್ವಾಮೀಜಿಯವರ ಸಂದರ್ಭದಿಂದ ಕೂಡ ಚನ್ನಬಸಪ್ಪನಿಗೆ ಶ್ರೀಮಠದ ಜೊತೆ ನಿಕಟವಾದಂಥ ಸಂಬಂಧ ಅದು. ಆಗ ಸಾಕ್ಷಿ ಚಿತ್ರಗಳನ್ನು ಬೇರೆ ಸಂಸ್ಥೆಗಳು ಸಿದ್ಧಪಡಿಸುವಂತಹ ಕ್ರಮ ಇದ್ದೇ ಸಂದರ್ಭದಲ್ಲಿ ಕೂಡ ಚನ್ನಬಸಪ್ಪನವರು ರಾಜೇಂದ್ರ ಸ್ವಾಮೀಜಿಯನ್ನು ಸಂಪರ್ಕ ಮಾಡಿ ಸಂಸ್ಥೆಯಿಂದ ಇಷ್ಟೆಲ್ಲ ಚಟುವಟಿಕೆ ನಡೀತಾ ಇದೆ, ಅದನ್ನು ಸಾರ್ವಜನಿಕರಿಗೆ ಗಮನಕ್ಕೆ ತರಬೇಕು ಅಂತೇಳಿ ಸುತ್ತೂರು ಸಿರಿ ಅಂತನ್ನುವ 3 ಭಾಗಗಳಲ್ಲಿ ಶ್ರೀಮಠ ಮತ್ತು ವಿದ್ಯಾಪೀಠದ ಸಾಕ್ಷ್ಯ ಚಿತ್ರವನ್ನು ಅವರೇ ಎಲ್ಲ ಕಡೆ ಹೋಗಿ ಅದನ್ನು ಶೂಟಿಂಗ್ ಮಾಡಿ ಸ್ಕ್ರಿಪ್ಟ್ ತಯಾರು ಮಾಡಿ ಮಾಡೋದನ್ನು ಕೆಲವರನ್ನು ಕೂಡ ನೋಡಿರ್ತೀವಿ. ಹಾಗೆ ಸಂಸ್ಥೆಯೊಂದಿಗೆ ನಿಕಟವಾದ ಸಂಬಂಧ ಇರುವಾಗ ಅವ್ರ ಪರಿಷತ್ ಅಧ್ಯಕ್ಷ ಆದದ್ದು ಇದೇ ಕಾಲೇಜಿನ ಒಂದು ಕೆಳಗಡೆ ಸಭಾಂಗಣದಲ್ಲಿ ಅದೊಂದು ಸಭೆ ಕರೆದಿತ್ತು. ಅವರಿಗೆ ಹೀಗೆ ಶರಣ ಸಾಹಿತ್ಯ ಪರಿಷತ್ ಮುನ್ನಡೆಸಬೇಕಾಗಿದೆ ತುಕರದ್ರ ಸ್ವಾಮಿಗಳು ಲಿಂಗೇಕಾರನ್ ಅಂತ ಆಹ್ವಾನ ಮಾಡಿತು. ಅವರು ದೊಡ್ಡ 8 ಪಟ್ಟಿ ಬರ್ಕೊಂಡ್ಬಿಟ್ಟೆ ಪರಿಷತ್ಗೆ ಕೆಲಸ ಮಾಡ್ಬೋದು ಅಂತ. ಅವಾಗೆಲ್ಲೂ ಅಲ್ಲಿ ಕುಂದೂರು ಸ್ವಾಮಿಗಳಿದ್ರು, ಮಂಡ್ಯದವರು, ಗಂಗಾಧರನ್ನು, ಶಿವನಪ್ಪನವರು ಎಲ್ಲ ಇದ್ದರು. ಇವರೆಲ್ಲ ಓದಿದ್ಮೇಲೆ ಅಲ್ಲಿ ಒಂದೇ ಅಭಿಪ್ರಾಯ ಬಂದದ್ದು ಅಂದರೆ ಅಧ್ಯಕ್ಷ ಆಗಲಿಕ್ಕೆ ಇವರೇ ಸರಿ ಆದರು. ಸುಮ್ಮನೆ ಸಭೆ ಬಗ್ಗೆ ಸಲಹೆ ಕೊಡಿದ್ರು, ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರು ಹೇಳಿದ್ರು, ನೀವು ಸಲಹೆ ಕೊಡೋಕ್ಕೆ ಎಂಬುದನ್ನು ನನಗೆ ಜವಾಬ್ದಾರಿ ಕೊಡ್ತಿಲ್ಲ. ಆದರೂ ಅದು ಸಾಮರ್ಥ್ಯ ಇದೆ, ಅದರಿಂದ ಅದನ್ನು ವಹಿಸ್ಕೊಂಡು ಅಂತ ಅದನ್ನು ವಹಿಸ್ಕೊಂಡು ಶಿರಸ ವಹಿಸಿ ಅದನ್ನು ಮುನ್ನಡೆಸಿದ್ದಾರೆ. ಈಗಲೂ ಗೌರವಾಧ್ಯಕ್ಷರಾಗಿ ಸಲಹೆಗಾರರಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಕೃಷ್ಣಗೌಡ ಹೇಳಿದಂಗೆ ಚನ್ನಬಸಪ್ಪನವರು ಈ ಒಂದು ಸಮ್ಮೇಳನಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದಂತೆ. ಅದಷ್ಟೇ ಮುಖ್ಯ ಅಲ್ಲ, ಸರ್ವಾನುಮತವಾಗಿ ಇಡೀ ಕನ್ನಡಿಗರಿಂದ ಅನುಮೋದಿಸಲ್ಪಟ್ಟಂಥ ಅಧ್ಯಕ್ಷರಾಗಿ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ. ನಿಮಗೂ ಬಹಳ ದೂರ ಇಲ್ಲ, ಹೋಗ್ಬೋದು ಬರ್ಬೋದು, ಹೋಗಿ ಬನ್ನಿ. ಸಮ್ಮೇಳನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ನಡೆಯುವಂಥ ಚರ್ಚೆಗಳನ್ನು ನೀವು ಕೂಡ ಗಮನಿಸಿ ಅಂತ ಹೇಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ. ಈ ಕೃತಿ ನಿಮ್ಮ ಮನೆಗಳಲ್ಲೂ ಅಲಂಕೃತವಾಗಿ ಓದ್ಬಿಡಲಿ, ಅಲಂಕೃತವಾಗಲಿ ಮತ್ತು ನನ್ನಲ್ಲೂ ಭಗವಂತನ ಸದಾಕಾಲ ಎಲ್ಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆಯ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು, ಮಧ್ಯಗೆರೆ ಗೋಪಾಲ್ ಅವರು ಮತ್ತು ನಗರ ಮತ್ತು ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಘಟಕಗಳು ಸದಾನಂದಯ್ಯನವರು ಮತ್ತು ಎಲ್ಲರಲ್ಲಿ ಸಿದ್ದಪ್ಪನವರು, ಕರಡಿ ವೇದಿಕೆಯ ಶ್ರೀಮತಿ ಶಾರದಾ ಶ್ರೀಸ್ವಾಮಿಗಳು ಹಾಗೂ ಕನ್ನಡ ಕಲಾಕೂಟದ ಚಂದ್ರಶೇಖರ್ ಅವರೆಲ್ಲ ಉತ್ಸಾಹದಿಂದ ಈ ಕಾರ್ಯಕ್ರಮ ಸಮ್ಮೇಳನಕ್ಕೆ ಮುಂಚೆಯೇ ನಡೆದು ನಮ್ಮ ಅಭಿನಂದನೆ ಸಲ್ಲಿಸಬೇಕು ಅಂತ ಮಾಡಿ ಆಯೋಜಿಸಿದ್ದಾರೆ. ನಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದಿರೋದು ಸಂತೋಷದ ಸಂಗತಿ ಆಗಿ ಅಂತ ಹೇಳಿ ಭಗವಂತನ ಕೃಪೆಯಲ್ಲಿ ಕರೆಸಿ ಮಾತನಾಡ್ತಿದ್ರು.
ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆ ಘೋಷ ಅವರನ್ನ ಅಭಿನಂದಿಸಿ ಆಶೀರ್ವದಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ವಂದನಾರ್ಪಣೆಯ ನಂತರ ಅಭಿನಂದಿತರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದಯಮಾಡಿ ಸಂಘ ಸಂಸ್ಥೆಗಳು ಮೊದಲಿಗೆ JSS ಸಂಸ್ಥೆಗಳ ಮುಖ್ಯಸ್ಥರು, ಆನಂತರ ಕದಳಿ ಮಹಿಳಾ ವೇದಿಕೆಯ ಸಂಘ ಸಂಸ್ಥೆಗಳು, ಬಳಿಕ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತೇವೆ. ನಗರದ ಸಂಘ ಸಂಸ್ಥೆ ದಯಮಾಡಿ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ತೇವೆ. ವಂದನಾರ್ಪಣೆ ಇದೆ, ಸಂಪಾದಕರು ಗ್ರಂಥಕ್ಕೆ ಸಹಕಾರ ಕೊಡುವ ಸನ್ಮಾನ ಇದೆ. ಆ ಬಳಿಕ ಅವಕಾಶ ಮಾಡಿಕೊಡ್ತೇವೆ. ದಯಮಾಡಿ ಸಹಕರಿಸ್ತೀವಿ.